ಗ್ರಾಹಕರಿಗೂ ಈ ಶುಭ ಸಂಜೆಯ ಶುಭ ಕಾಮನೆಗಳನ್ನು ತಿಳಿಸ್ತಾ ಇದ್ದೇನೆ. ಇವತ್ತು ಎರಡು ರೋಲಲ್ಲಿ ನಾನಿದ್ದೇನೆ, ಒಂದು MC ರೋಲಲ್ಲಿ, ಮತ್ತೊಂದು MD ರೋಲಲ್ಲಿ. ಯಾಕಂತ ಹೇಳಿದ್ರೆ ಇವತ್ತು ನಮ್ಮದು MC ಮಾಡೋರು ಒಂದು ಸ್ವಲ್ಪ ಕಾರಣಾಂತರಗಳಿಂದ ಹೊರಗಡೆ ಇರುವ ಕಾರಣ ಅವರು ಈಗ ತಾನೇ ಒಂದು 10 ನಿಮಿಷ ಮುಂಚೆ ನಮಗೆ ಫೋನ್ ಮಾಡಿ ಹೇಳಿದರು, ನಾವು ಒಂದು ಸ್ವಲ್ಪ ಕಾರಣಾಂತರಗಳಿಂದ ನಾನು ಸ್ವಲ್ಪ ಹೊರಗಡೆ ಇದ್ದೇನೆ, ನನಗೆ ಬರೋಕ್ಕಾಗಲ್ಲ ಅಂತೇಳಿ. ಅದಕ್ಕೋಸ್ಕರ ಮತ್ತೆ ಏನು ಮಾಡೋಕ್ಕೆ ವೇ ಇಲ್ಲದೆ ನಾನೇ MC ಆಗ್ತಾ ಇದ್ದೇನೆ. ನಾನೇ ನಿಮಗೆ ಅದರ ಬಗ್ಗೆ ತಿಳಿಸ್ತಾ ಇದ್ದೇನೆ. ಇದು ನನ್ನ ಸ್ಕೀಮಿಗೆ ನಾನೇ MC ಆಗಿ ನಿರೂಪಣೆ ಮಾಡೋದು ದೊಡ್ಡ ಹೆಮ್ಮೆಯ ವಿಷಯ. ಹಾಗೆ ನ್ಯೂ ಇಂಡಿಯಾ ಪ್ರೀಮಿಯಂ ಸ್ಕೀಮಿನ ಫ್ರೀ ಡ್ರಾ, ಕೊನೆಯ ಫ್ರೀ ಡ್ರಾಕ್ಕೆ ನಾವು ಇವತ್ತು ಬಂದು ತಲುಪಿದ್ದೇವೆ. ಇವತ್ತು ಈ ಕೊನೆಯ ಫ್ರೀ ಡ್ರಾದಲ್ಲಿ ಕೆಲವು ವ್ಯತ್ಯಾಸಗಳಾಗಿದೆ, ಕೆಲವು ವಿಶೇಷತೆಗಳು ಇದೆ. ಒಂದನೇ ವಿಶೇಷತೆ ಏನಂತ ಹೇಳಿದರೆ, ಲಿವ್ ಇಂಡಿಯಾ ಸೇವಿಂಗ್ ಸ್ಕೀಮಿನ ನಮಗೆ ಹೊಸ ಮಿಷಿನ್ ಬಂದಿದೆ. ನೀವು ಎಲ್ಲರೂ ನೋಡಿರ್ಬೋದು ವಿಡಿಯೋದಲ್ಲಿ. ಹೊಸ ಮಿಷಿನನ್ನು ನಾವು ನ್ಯೂ ಇಂಡಿಯಾ ಶೇವಿಂಗ್ ಸ್ಕೀಮಿಗೋಸ್ಕರ ನಾವು ರೆಡಿ ಮಾಡಿದ್ದೇವೆ. ಅದು ನಿನ್ನೆ ತಾನೇ ಬಂದು ಲಾಂಚ್ ಆಗಿದೆ. ಇವತ್ತು ಅದನ್ನು ಉದ್ಘಾಟನೆ ಕಾಯಿನ್ ಆಗಿ ಉದ್ಘಾಟನೆ ಮಾಡೋ ಪ್ಲ್ಯಾನಲ್ಲಿ ನಾವು ಯೋಜನೆ ರೂಪಿಸಿದ್ದೇವೆ. ಇನ್ನು ಎರಡನೇದು, ನಮ್ಮ ನ್ಯೂ ಇಂಡಿಯಾ ಸೇವಿಂಗ್ ಪ್ಲ್ಯಾನಿನ ಸ್ಕೀಮನ್ನು ಯಾವಾಗಲೂ ನಾವು ಕಾಯಿನನ್ನು ಜೋಡಣೆ ಮಾಡುವಾಗ ಟೇಬಲಲ್ಲಿ ಜೋಡಣೆ ಮಾಡ್ತಾ ಇದ್ದೇವೆ. ಈ ಟೇಬಲಲ್ಲಿ ಜೋಡಣೆ ಮಾಡುವಾಗ ನಮಗೆ ಟೇಬಲ್ ತುಂಬ ಬೇಕಾಗುತ್ತೆ. ಅದಕ್ಕೆ ಸ್ಥಳದ ಸ್ವಲ್ಪ ಸಮಸ್ಯೆ ಇರುತ್ತೆ ಇಲ್ಲಿ, ಯಾಕಂದರೆ ಬೇಕಾದಷ್ಟು ಸ್ಥಳ ಸಾಕಾಗಲ್ಲ ಅದಕ್ಕೆ. ಅದಕ್ಕೋಸ್ಕರ ನಾನು ತುಂಬ ತಿಂಗಳಿಂದ ಯೋಚನೆ ಮಾಡ್ತಾ ಇದ್ದೆ. ಯಾಕಂತ ಹೇಳಿದ್ರೆ ಸೇವಿಂಗ್ ಸ್ಕೀಮಲ್ಲಿ ಏನಾದರೂ ಹೊಸ ಯೋಚನೆ ಮಾಡಬೇಕು, ಯೋಚನೆ ಮಾಡಿ ಯೋಜನೆ ರೂಪಿಸಬೇಕು, ಆ ಯೋಜನೆಯನ್ನು ಕಾರ್ಯಗತಗೊಳಿಸಬೇಕಂತೇಳಿ ನಾನು ಯೋಚನೆ ಮಾಡಿದ್ದೆ. ಆ ಯೋಚನೆ ಮಾಡಿದ್ದನ್ನು ಇವತ್ತು ಕಾರ್ಯಗತ ಆಗಿದೆ. ನನ್ನ ಹೊಸ ಸ್ಕೀಮಿನ ಕಾಯಿನನ್ನು ನಿಮಗೆ ತೋರಿಸಲಿಕ್ಕೆ ತುಂಬ ಥರದ್ದು ಡ್ರಾವರ್ ಥರದ್ದು ಮಾಡಿದ್ದೇನೆ. ಸುಮಾರು 51,000 52,000 ತನಕ ಕಾಯಿನನ್ನು ಜೋಡಣೆ ಮಾಡಲಿಕ್ಕೆ ತುಂಬ ಸಣ್ಣ ಜಾಗದಲ್ಲಿ ಆ ಕಾಯಿನನ್ನು ಜೋಡಣೆ ಮಾಡಲಿಕ್ಕೆ ತುಂಬ ಪ್ರಯತ್ನ ಪಟ್ಟು ಅದನ್ನು ಸಕ್ಸಸ್ ಆಗಿ ನಿಂತಿದ್ದೇವೆ ಅಂತ ಹೇಳಲಿಕ್ಕೆ ತುಂಬ ಖುಷಿ ಆಗ್ತಿದೆ ಗ್ರಾಹಕರೇ. ಅದು ತುಂಬ ಖುಷಿಯಾಯಿತು. ಯಾಕಂದರೆ ಎಲ್ಲ ನನ್ನ ಪ್ರಮೋಟರಿಗೂ ತುಂಬ ಖುಷಿಯಾಗಿದೆ ಅದನ್ನು ನೋಡಿ. ನನಗೂ ತುಂಬ ಖುಷಿ ಆಯಿತು. ಯಾಕಂದರೆ ನನ್ನ ಪ್ರಮೋಟರಿಗೆ ಖುಷಿ ಆದರೆ ಅದು ನನಗೆ ಖುಷಿ ಆದಾಗೆ. ಅದಕ್ಕೋಸ್ಕರ ತುಂಬ ವಿನ್ಯೂನತೆಯಲ್ಲಿ, ತುಂಬ ಸ್ಟೈಲಿಶ್ ಆಗಿ 2025 ಒಂಥರ ಮಾಡೆಲ್ ಅಂತಲೇ ಹೇಳ್ಬೋದು, ಆ ಥರದಲ್ಲಿ ಮಾಡಿದ್ದೇನೆ. ನನಗೂ ತುಂಬ ಇಷ್ಟ ಆಯಿತು, ನನ್ನ ಪ್ರಮೋಟರಿಗೂ ತುಂಬ ಇಷ್ಟ ಆಯಿತು. ಇನ್ನು ಕಾಯಿನ್ ಬಾಕ್ಸು ಎಲ್ರಿಗೂ ಇಷ್ಟ ಆಗಿದೆ. ಯಾಕಂದರೆ ಆ ಥರ ಇದೆ, ತುಂಬ ದೊಡ್ಡದಿದೆ. ಮತ್ತು ಎಲ್ಲ ಕಾಯಿನ್ ನಿಮಗೆ ಡಿಸ್ಪ್ಲೇ ಮಾಡುವಾಗ ನಿಮಗೆ ಒಳಗಡೆ ಇರುವ ಎಲ್ಲ ಕಾಯಿನ್ ಕಾಣುತ್ತೆ. ಆ ಥರ ಕಾಣುವ ಹಾಗೆ ಇದನ್ನು ಬಾಕ್ಸನ್ನು ರೆಡಿ ಮಾಡಿದ್ದೇವೆ. ಇನ್ನು ನ್ಯೂ ಇಂಡಿಯಾ ಪ್ರೀಮಿಯಂ ಸ್ಕೀಮಿನ ಇವತ್ತು 30 ತಾರೀಕು ಫ್ರೀ ಡ್ರಾ, ಕೊನೆಯ ಫ್ರೀ ಡ್ರಾ. ಈ ಕೊನೆಯ ಫ್ರೀ ಡ್ರಾಗೆ ನಾವೀಗ ನಿಂತಿದ್ದೇವೆ. ಈ ಕೊನೆಯ ಫ್ರೀ ಡ್ರಾದಲ್ಲಿ ದುಡ್ಡು ಕಟ್ಟಿರುವ ಎಲ್ಲ ಕಾಯಿನನ್ನು ನಾವು ಜೋಡಣೆ ಮಾಡಿದ್ದೇವೆ, ಡಿಸ್ಪ್ಲೇ ಮಾಡಿದ್ದೇವೆ, ತೋರಿಸ್ತೇವೆ. ಎಲ್ಲರೂ ಫೋಟೋ ತೆಗೆದಾಗಿದೆ. ಪ್ರತಿಯೊಬ್ಬರು ಪ್ರಮೋಟರ್ ಅವರವರ ಕಾಯಿನ್ಗಳು ಇದೆಯಾ ಇಲ್ವಾ ಅಂತೇಳಿ ನೋಡಿ ಫೋಟೋ ತೆಗೆದಾಗಿದೆ. ಅದು ಗ್ರೂಪಿಗೂ ಕಳಿಸಾಗಿದೆ. ಈ ನ್ಯೂ ಇಂಡಿಯಾ ಪ್ರೀಮಿಯಂ ಸ್ಕೀಮಿನ ಇವತ್ತಿನ ಈ ಫ್ರೀ ಡ್ರಾವನ್ನು ಇವತ್ತು ಲಾಸ್ಟ್ ಮಾಡಿ, ಇನ್ನು ನಾಳೆಯಿಂದ ನಮ್ಮ 25ಗೆ ಫೆಬ್ರವರಿ 25ಕ್ಕೆ ಹೊಸ ಸ್ಕೀಮಿನ ಪ್ರಥಮ ಡ್ರಾ ನಡೆಯಲಿದೆ. ನಾಳೆಯಿಂದ ಪ್ರತಿಯೊಬ್ಬರು ಗ್ರಾಹಕರು, ಪ್ರತಿಯೊಬ್ಬರು ಪ್ರಮೋಟರ್ಗೆ ನಾನು ಈಗಲೇ ಹೇಳ್ತಾ ಇದ್ದೀನಿ, ಕಿವಿ ಮಾತು ಹೇಳ್ತಾ ಇದ್ದೀನಿ, ನಾಳೆಯಿಂದ ನೀವು ಇನ್ನೂ ಸ್ವಲ್ಪ ಕಾಲಿಗೆ ಚಕ್ರ ಕಟ್ಟಿ ಇನ್ನೂ ಸ್ವಲ್ಪ ಶೈನ್ ಆಗಬೇಕು. ಯಾಕಂತ ಹೇಳಿದರೆ ಇನ್ನಿರೋದು ಖಾಲಿ 25 ದಿವಸ ಮಾತ್ರ. 5 ಸಾಲ 5 ಅಂದರೆ 25 ಆಗ್ತದೆ. 25 ದಿವಸದಲ್ಲಿ ನೀವು ಎಷ್ಟಾಗುತ್ತೋ ಅಷ್ಟು ಶ್ರಮ ಪಡಿ. ನೀವು ಯಾಕಂತ ಹೇಳಿದ್ರೆ ಲಾಸ್ಟ್ ಟೈಮಲ್ಲಿ ಹೆಸರು ಸ್ವಲ್ಪ ಜಾಸ್ತಿ ಆಗುತ್ತೆ ನಿಮಗೆ. ಅದಕ್ಕೋಸ್ಕರ ಇನ್ನು 25 ದಿವಸದಿಂದ ನೀವು ಸ್ವಲ್ಪ ಆದಷ್ಟು ಶ್ರಮ ಪಟ್ಟರೆ ನಿಮ್ಮಿಂದ ಇನ್ನೂ ಕೆಲಸ ತುಂಬ ಆಗುತ್ತೆ, ಇನ್ನೂ ಕಾಯಿನ್ ಆಗುತ್ತೆ, ಇನ್ನೂ ಹೆಸರು ಮಾಡ್ಬೋದು, ರಿಜಿಸ್ಟ್ರೇಷನ್ ಮಾಡ್ಬೋದು. ಅದಕ್ಕೋಸ್ಕರ ಅದನ್ನು ಮಾಡಿ. ಮತ್ತು ನ್ಯೂ ಇಂಡಿಯಾ ಸೇವಿಂಗ್ ಪ್ಲ್ಯಾನ್ ಇದು ಇವತ್ತು ಪ್ರಥಮ ಡ್ರಾ ಇದ್ದು ನಾಳೆಯಿಂದ ನಿಮಗೆ ಗ್ರೂಪಲ್ಲಿ ಮೆಸೇಜ್ ಬರುತ್ತೆ. ನಾಳೆಯಿಂದ ಅಂದರೆ ತಾರೀಕು ನಾಳೆ 31 ಜನವರಿ 31ರಿಂದ ಗ್ರೂಪಲ್ಲಿ ಮೆಸೇಜ್ ಬರುತ್ತೆ. ನಾಳೆಯಿಂದ ನೀವು ಪೇಮೆಂಟ್ ಕಟ್ಟಬೇಕು.
ಯಾರೆಲ್ಲ ಪೇಮೆಂಟ್ ಕಟ್ಟಿಲ್ಲ, ಯಾರೆಲ್ಲ ಹಣ ಪಾವತಿಸಿಲ್ಲ ಕಂಪನಿಗೆ, ನಾಳೆಯಿಂದ ಎಲ್ಲರ ಹಣ ಪಾವತಿಸಬೇಕು. ನಾಳೆಯಿಂದ ಬರೋಬ್ಬರಿ ಫೆಬ್ರವರಿ 15 ತಾರೀಕು ಮಿಡ್ ನೈಟ್ ತನಕ, ಫೆಬ್ರವರಿ 15 ತಾರೀಕು ಮಿಡ್ ನೈಟ್ 12 ಗಂಟೆ ತನಕ ನಿಮಗೆ ಫ್ರೀ ಡ್ರಾದ ಅವಕಾಶ ಇದೆ. ಫ್ರೀ ಡ್ರಾ ಅಂದರೆ ಬರೋಬ್ಬರಿ 10 ಇಟ್ಟಿಲ್ಲ, 20 ಇಟ್ಟಿಲ್ಲ, 50 ಫ್ರೀ ಡ್ರಾ ಇಟ್ಟಿದ್ದೇನೆ. 2,000 ರೂಪಾಯಿ ಇಟ್ಟರು ಅದು ದೊಡ್ಡ ಹಣನೇ. 2,000 ರೂಪಾಯಿ ಆಗಿ ನಿಮಗೆ ದೊಡ್ಡ ಹಣ ನಾನು 100 ಜನರಿಗೆ ಇಟ್ಟಿದ್ದೇನೆ. ಯಾಕಂತ ಹೇಳಿದರೆ ಗ್ರಾಹಕರಿಗೆ ಎಲ್ರಿಗೂ ಸಿಕ್ಕಬೇಕಂತೇಳಿ 100 ಫ್ರೀ ಡ್ರಾನ ಇಟ್ಟಿದ್ದೇನೆ. ಅದು ನಾಳೆಯಿಂದ ಸ್ಟಾರ್ಟ್ ಆಗುತ್ತೆ. ನಾಳೆಯಿಂದ ಗ್ರೂಪಿಗೆ ಮೆಸೇಜ್ ಹಾಕಿ, ಯಾಕಂದರೆ ಪ್ರತಿಯೊಂದನ್ನು ರೆಡಿ ಮಾಡಿ ಇಟ್ಟಿದ್ದೇನೆ. ನಿಮ್ಮ ಪ್ರಮೋಟರ್ಗೆ ಅದನ್ನು ನಾವು ಕಳಿಸ್ತೇವೆ, ನೀವು ನಿಮ್ಮ ಗ್ರೂಪಿಗೆ ಅದನ್ನು ಪ್ರತಿಯೊಬ್ಬರು ಕಳಿಸಬೇಕು. ನಾಳೆಯಿಂದ ಅಮೌಂಟ್ ಸ್ಟಾರ್ಟ್ ಮಾಡಿದರೆ ಫೆಬ್ರವರಿ 15 ತಾರೀಕು ಮಿಡ್ ನೈಟ್, ಸರಿ ಕೇಳಿ ಪ್ರಮೋಟರ್ಗಳೇ, ಫೆಬ್ರವರಿ ಮಿಡ್ ನೈಟ್ 12 ಗಂಟೆ ತನಕ ಮಾತ್ರ ಫ್ರೀ ಡ್ರಾದ ಅವಕಾಶ. ಒಂದು ವೇಳೆ ಫೆಬ್ರವರಿ 16 ಆದರೆ ಅದು ಫ್ರೀ ಡ್ರಾಕ್ಕೆ ಆ ಕಾಯಿನನ್ನು ಹಾಕಲಿಕ್ಕೆ ಆಗೋದಿಲ್ಲ. ಖಂಡಿತವಾಗಿ ನಾನು ನಿಮಗೆ ಹೇಳ್ತಾ ಇದ್ದೇನೆ. ಇನ್ನು ಎರಡನೇದು, ಆ ಫೆಬ್ರವರಿ 15 ಮುಗಿದ ಮೇಲೆ, ಫ್ರೀ ಡ್ರಾ ಮುಗಿದ ಮೇಲೆ ಮತ್ತೆ ಕಾಲಾವಕಾಶ ಇದೆ. ಅದು ಫ್ರೀ ಡ್ರಾಕ್ಕೆ ಆ ಕಾಯಿನ್ ಜೋಡಣೆ ಆಗೋದಿಲ್ಲ. 22 ಅಂದರೆ ಫೆಬ್ರವರಿ 22ಕ್ಕೆ ಮಧ್ಯರಾತ್ರಿ 12 ಗಂಟೆ ತನಕ ನಿಮಗೆ ಮತ್ತೆ ಮಿಕ್ಕಿದವರು ಕಾಯಿನ್ ಹಾಕ್ಬೋದು. ಅದು ಮೈಂಡ್ ಡ್ರಾ ಇದು ಕಾಯಿನ್. ಮೈಂಡ್ ಡ್ರಾದ ಕಾಯಿನು ನಿಮಗೆ ಹಾಕಲಿಕ್ಕೆ ಮತ್ತೆ 7 ದಿವಸ ಟೈಮ್ ಇದೆ. ಫೆಬ್ರವರಿ 15ರಿಂದ ಫೆಬ್ರವರಿ 22 ಮಿಡ್ ನೈಟ್ ತನಕ, ಫೆಬ್ರವರಿ 12, 22ಕ್ಕೆ ಮಿಡ್ ನೈಟ್ ತನಕ ಮಾತ್ರ ನಾವು ಕಾಯಿನನ್ನು ಸ್ವೀಕರಿಸ್ತೇವೆ. ಫೆಬ್ರವರಿ 23ಕ್ಕೆ ಬಂದರೆ ನಿಮ್ಮ ಕಾಯಿನನ್ನು ಡ್ರಾಕ್ಕೆ ಹಾಕಲಿಕ್ಕೆ ಆಗೋದಿಲ್ಲ. ಯಾಕಂತ ಹೇಳಿದರೆ ಇಲ್ಲಿ ಫೆಬ್ರವರಿ 25 ತನಕ ಕಾಯಿನ್ ಬರುತ್ತೆ, ಎಂಟ್ರಿ ಬರುತ್ತೆ, ಅದು ನಮಗೆ ನೋಡಲಿಕ್ಕೆ ತುಂಬ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಫೆಬ್ರವರಿ 22 ತನಕ ಮಿಡ್ ನೈಟ್ 12 ಗಂಟೆ ತನಕ ಮಾತ್ರ ನಿಮ್ಮ ಕಾಯಿನ್ ಹಣ ಇಲ್ಲಿ ಕಂಪನಿಗೆ ಬಂದಿದ, ಅಲ್ಲ ನಿಮ್ಮ ಪ್ರಮೋಟರಿಗೆ ಬಂದಿದ, ಅಲ್ಲ ನಿಮ್ಮ ಏಜೆಂಟ್ರ ಕೈಯಲ್ಲಿ ಬಂದಿದ, ಅದು ನೋಡಿ ಕಾಯಿನ್ ಹಾಕ್ತೇವೆ. ಮಿಡ್ ನೈಟ್ ಫೆಬ್ರವರಿ 22 ತಾರೀಕು ತನಕ ಮಾತ್ರ. ಮತ್ತು 23ಕ್ಕೆ, 24ಕ್ಕೆ, 25ಕ್ಕೆ ನಿಮ್ದು ಯಾವುದು ಹಣ ಪಾವತಿಸಿದ್ರು ಅದು ಡ್ರಾಕ್ಕೆ ಸೇರಿಸಲಿಕ್ಕೆ ಆಗುವುದಿಲ್ಲ. ಇದನ್ನು ಕರೆಕ್ಟ್ ಕೇಳಬೇಕು, ನೀವು ಗ್ರಾಹಕರಿಗೆ ಹೇಳ್ಬೇಕು. ಯಾಕಂದರೆ ಕೆಲವರಿಗೆ ಲೈವ್ ನೋಡ್ತಾ ಇದ್ದಾರೆ, ಇನ್ನು ಕೆಲವರು ಲೈವ್ ನೋಡಲ್ಲ. ಆ ಲೈವ್ ನೋಡೋದವರಿಗೆ ನನ್ನ ವಿಡಿಯೋ ಕಳಿಸಿ ಅವರಿಗೂ ಸ್ವಲ್ಪ ಅದನ್ನು ಮನವರಿಕೆ ಮಾಡಬೇಕು. ನೀವು 22 ತಾರೀಕಿಗೆ ಅಂದರೆ ಫೆಬ್ರವರಿ 22 ತಾರೀಕಿಗೆ ಮಿಡ್ ನೈಟ್ 12 ಗಂಟೆ ತನಕ ಮಾತ್ರ ನಿಮಗೆ ಮೈಂಡ್ ಡ್ರಾದು ಕಾಯಿನ್ ಹಣ ಹಾಕಲಿಕ್ಕೆ, ಪಾವತಿಸಲಿಕ್ಕೆ. ಒಂದು ವೇಳೆ 23, 24, ಕೆಲವರು 25 ಸಂಜೆ ತನಕ ಹಣ ಕಳಿಸ್ತಾರೆ. ಅದು ನಿಮ್ಮ ಡ್ರಾವನ್ನು ಈ ಕಾಯಿನನ್ನು ಡ್ರಾಕ್ಕೆ ಸೇರಿಸಲಿಕ್ಕೆ ಆಗೋದಿಲ್ಲ. ಯಾಕಂತ ಹೇಳಿ ಅದಕ್ಕೆ ನಾನು ಕಂಡೀಷನ್ ಕರೆಕ್ಟ್ ಹಾಕಿಬಿಟ್ಟಿದ್ದೇನೆ. ಯಾಕಂತ ಹೇಳಿದ್ರೆ 25 ತನಕ ಸಂಜೆ ತನಕ ಕೆಲವರು ಬರ್ತಾರೆ, ಕಾಯಿನ್ ಬರೀತಾರೆ ಹಾಕ್ತಾರೆ, ಕೆಲವರು ಬರ್ತಾರೆ ಕಾಯಿನ್ ಬರೀತಾರೆ ಹಾಕ್ತಾರೆ. ಅದು ತುಂಬ ಕಿರಿಕಿರಿ ಆಗುತ್ತೆ. ಆ ಸಮಸ್ಯೆ ತಗೊಳ್ಬೇಡಿ. ಅದಕ್ಕೆ ನಾನು ನಾಳೆಯಿಂದನೇ ಪೇಮೆಂಟ್ ಸ್ಟಾರ್ಟ್ ಮಾಡಲಿ. 15 ತನಕ ಫ್ರೀ ಡ್ರಾ, ಅದು 15 ತನಕ 7 ದಿನ ಟೈಮ್ ಇದೆ. 22 ತನಕ, 22 ಮೈಂಡ್ ಡ್ರಾದು ಹಾಕಬೇಕು. ಇನ್ನು 2. ಇನ್ನು 3ನೇದು, ಈ ನಂದು ಪ್ರಥಮ ಡ್ರಾದಲ್ಲಿ ಫ್ಲಾಟ್ ಇದೆ. 2 BHK ಫ್ಲಾಟ್ 1 ಪರ್ಸನ್ಗೆ. ಈ ಫ್ಲಾಟಿನ ಬಗ್ಗೆ ಗಮನ ಇಟ್ಟು ಕೇಳಿ, ಇದರ ಬಗ್ಗೆ ನಾನು ಕ್ಲಾರಿಟಿ ಕೊಡ್ತಾ ಇದ್ದೇನೆ. ಈ ಫ್ಲಾಟ್ ಬಜ್ಪೆ ಪರಿಸರದಲ್ಲಿ ಮಾಡ್ತಾ ಇದ್ದೇನೆ. ಬಜ್ಪೆ ಪರಿಸರದಲ್ಲಿ ಆ್ಯಕ್ಚುಲಿ ನನಗೆ 4 ಫ್ಲಾಟ್ ಇದೆ, ನನ್ನ ಓಲ್ಡ್ ಸ್ಕೀಮ್ ಇದ್ದು. ಬಜ್ಪೆ ಪರಿಸರದಲ್ಲಿ ನಿಮಗೆ ಎಲ್ಲೂ ಒಳಗಡೆ ಮಾಡಿ ಕೊಡಲ್ಲ. ಒಳ್ಳೆ ಪ್ರದೇಶನ ನೋಡಿದ್ದೀನಿ, ಓಲ್ಡ್ ಏರ್ಪೋರ್ಟ್ ರೋಡಲ್ಲೇ ಮಾಡ್ತಾ ಇದ್ದೀನಿ. ಅದು ಬೇರೆ ಮೈನ್ ರೋಡಿಂದ ಒಂದು 50 ಮೀಟರ್ ಒಳಗಡೆ, ಜಾಸ್ತಿ ಒಳಗೆ ಎಲ್ಲೂ ಮಾಡಲ್ಲ. ನಾನು ಕೊಡುವಾಗ ನನಗೂ ಖುಷಿ ಆಗಬೇಕು, ಗ್ರಾಹಕರಿಗೂ ಖುಷಿ ಆಗಬೇಕು. ಯಾರಿಗೆ ಬರುತ್ತೋ ಯಾರಿಗೆ ಬಿಡುತ್ತೋ ಅದು ಗ್ರಾಹಕರ, ಅದು ದೇವ್ರ ಮೇಲೆ ಇರುತ್ತೆ. ಅದಕ್ಕೋಸ್ಕರ ಮಾಡಿಸಿದೆ ಸೇರಿದವರಿಗೆ ಈ ಫೆಬ್ರವರಿಯಲ್ಲಿ ಪೇಮೆಂಟ್ ಮಾಡಲಿಕ್ಕಿಲ್ಲ, ಹಣ ಕಟ್ಟಲಿಕ್ಕಿಲ್ಲ, ದುಡ್ಡು ಕಟ್ಟಲಿಕ್ಕಿಲ್ಲ. ಸೇರಿದವರಿಗೆ ಈಗ ನಾಳೆಯಿಂದ ಯಾರಾದರೂ ಸೇರ್ತಾರೆ ಅಂತ ಹೇಳಿದರೆ ಅವ್ರದ್ದು ಪೇಮೆಂಟ್ ಮಾಡಬೇಕು. ಇಲ್ಲಾಂದರೆ ಈಗ ಕೆಲವರು ಸೇರಿರ್ತಾರೆ, ಇಲ್ಲಿ ಪೇಮೆಂಟ್ ಕಾಯಿನ್ ಹಾಕಿರೋದಿಲ್ಲ, ಯಾಕಂದರೆ ಪೇಮೆಂಟ್ ಬಂದಿರೋದಿಲ್ಲ. ಈಗ ನಿಮ್ಮ ಹತ್ರ ಒಂದು 300, 400 ಹೆಸರಾಗಿರುತ್ತೆ, ಅದರಲ್ಲಿ ಒಂದು 200, 250 ಇಲ್ಲ 300 ಅಮೌಂಟ್ ಬಂದಿರುತ್ತೆ, 100 ಅಮೌಂಟ್ ಬಂದಿರಲಿಲ್ಲ, ಅವರ ಪೇಮೆಂಟ್ ಮಾಡಬೇಕು. ಇನ್ನು ನಾಳೆಯಿಂದ ಯಾರಾದರೂ ಹೊಸೊಬ್ಬರು ಸೇರೋದಾದರೆ ಅವರು ಪೇಮೆಂಟ್ ಮಾಡಬೇಕು, ಪ್ರತಿಯೊಬ್ಬರು ಪೇಮೆಂಟ್ ಮಾಡಬೇಕು. ಈ ಫ್ಲ್ಯಾಟ್ ಇದ್ದ ವಿಷಯ ನಾನು ಅರ್ಧದಲ್ಲಿ ನಿಲ್ಲಿಸಿದ್ದೇನೆ. ಈ ಫ್ಲ್ಯಾಟು 2 BHK ಫ್ಲ್ಯಾಟು ಬಜ್ಪೆ ಪರಿಸರದ ಏರ್ಪೋರ್ಟಲ್ಲಿ ಒಂದು ಜಾಗ ನೋಡಿದ್ದೇನೆ. ಅದರದೆಲ್ಲ ವಿಡಿಯೋನ ನಾನು ಈಗಾಗಲೇ ಇನ್ನೊಂದು 2-3 ದಿವಸದಲ್ಲಿ ಕಳಿಸ್ತೇನೆ. ನನಗೆ ಸ್ವಲ್ಪ ಬ್ಯುಸಿ ಇದ್ದೆ, ಅದನ್ನು ನಾನು ಕಳಿಸ್ತೇನೆ ನಿಮಗೆ, ಎಲ್ಲ ಗ್ರೂಪಲ್ಲಿ ಕಳಿಸ್ತೇನೆ. ಅದನ್ನು ಆ ಲೆವೆಲ್ ಮಾಡಿದ್ದೇನೆ, ಅದರ ಕೆಲಸ ನಡೀತಾ ಇದೆ. ಈ ಫ್ಲ್ಯಾಟ್ ಮಾತ್ರ 2 BHK ಫ್ಲ್ಯಾಟು ನಿಮಗೆ ಯಾರಿಗೂ ಡ್ರಾ ಬಂದರೆ, ಪ್ರಥಮ ಡ್ರಾ, ತೃತೀಯ ಡ್ರಾ, 4th ಡ್ರಾ, 5th ಡ್ರಾ, ಯಾವುದು ಡ್ರಾ ಬಂದರೂ ಈ ಫ್ಲ್ಯಾಟ್ ಸಿಕ್ಕುವುದು ಕೊನೆಗೆ ಮಾತ್ರ. ಇದು ಗ್ರಾಹಕರೇ, ಪ್ರಮೋಟರ್ಗಳೇ, ನೀವು ಕರೆಕ್ಟ್ ಅವರಿಗೆ ಗ್ರಾಹಕರಿಗೆ ಇದರ ಬಗ್ಗೆ ಮನವರಿಕೆ ಮಾಡಬೇಕು. ನಾಳೆ ಒಂದು ದಿವಸ ಫ್ಲ್ಯಾಟ್ ಬಂತು, ಫಸ್ಟ್ ಡ್ರಾದಲ್ಲಿ ಫ್ಲ್ಯಾಟ್ ಬಂದ ಅಸಾಮಿ ನನಗೆ ಇವತ್ತೇ ಫ್ಲ್ಯಾಟ್ ತೋರಿಸಿ, ಇಲ್ಲಂದ್ರೆ ನನಗೆ ಇವತ್ತೇ ಫ್ಲ್ಯಾಟ್ ಕೊಡಿ ಅಂತ ಹೇಳಿದರೆ ಕೊಡಲಿಕ್ಕೂ ಆಗೋದಿಲ್ಲ, ತೋರಿಸಲಿಕ್ಕೂ ಆಗೋದಿಲ್ಲ. ಅದನ್ನು ಕರೆಕ್ಟ್ ಅವರಿಗೆ ಗ್ರಾಹಕರಿಗೆ ಹೇಳಬೇಕು. ಯಾಕಂತ ಹೇಳಿದರೆ ಮತ್ತೆ ಗ್ರಾಹಕರು ಬೇರೆ ಏನಾದರೂ ಎಣಿಸ್ತಾರೆ.
ಅದಕ್ಕೋಸ್ಕರ ಫ್ಲ್ಯಾಟ್ ಕೊಡೋದಾದರೆ ಅದು ಲಾಸ್ಟ್ಗೆ. ಮತ್ತು 3 ನಿರ್ಗತಿಕರಿಗೂ ಫ್ಲ್ಯಾಟ್ ಇದೆ ಇದರಲ್ಲಿ. 3 ಅಸಹಾಯಕರಿಗೆ 3 ನಿರ್ಗತಿಕರಿಗೆ ನಾನು ಫ್ಲ್ಯಾಟ್ ಇಟ್ಟಿದ್ದೇನೆ, ಅದು ಕೊನೆಯಲ್ಲಿ. ಇನ್ನು ಏಜೆಂಟರಿಗಳಿಗೂ ಹೇಳಿದ್ದೆ, ಅದು ಫ್ಲ್ಯಾಟ್ ಇಟ್ಟಿದ್ದೇನೆ, ಅದು ಕೊನೆಯಲ್ಲಿ. ಎಲ್ಲ ಫ್ಲ್ಯಾಟ್ ಏನು ವಿತರಣೆ ಮಾಡೋದು, ಯಾಕಂದರೆ ನನಗೆ ಟೋಟಲ್ 40 ಫ್ಲ್ಯಾಟ್ ಬೇಕಾಗ್ಬೋದು ನನ್ನ ಪ್ರಕಾರ. 22 + 3 25 ಟೋಟಲ್ ಸೇರಿ 40 ಫ್ಲ್ಯಾಟ್ ಆಗ್ಬೋದು. ಈ 40 ಫ್ಲ್ಯಾಟ್ ಮಾಡಲಿಕ್ಕೆ ತುಂಬ ಟೈಮ್ ಬೇಕು, ಅದನ್ನು ಫಾಸ್ಟಾಗಿ ಅರ್ಜೆಂಟಾಗಿ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಕಾಲಾವಕಾಶವೂ ಬೇಕು. ಅದಕ್ಕೋಸ್ಕರ ಈ ಫ್ಲ್ಯಾಟ್ ಯಾರಿಗೆ ಬರುತ್ತೆ, ಪ್ರಥಮ, ತೃತೀಯ, 4th, 5th ಯಾವ ಫ್ಲ್ಯಾಟ್ ಬಂದರೂ ಫ್ಲ್ಯಾಟ್ ಕೊಡೋದು ಲಾಸ್ಟ್ ಕೊನೆಯ ಡ್ರಾ ಆದ ನಂತರ. ಅದರ ಮಧ್ಯದಲ್ಲಿ ಫ್ಲ್ಯಾಟ್ ಕೊಡೋದಿಲ್ಲ, ಏನು ಕೊಡೋದಿಲ್ಲ. ಅದರ ಮಧ್ಯೆ ಫ್ಲ್ಯಾಟಿದ್ದು ವಿಷಯ ಇಲ್ಲ. ಮಿಕ್ಕಿದ ಡ್ರಾ ಇರುತ್ತಲ್ಲ ನಿಮ್ಮದು, 4 ವೀಲರ್ ಇರುತ್ತೆ, 2 ವೀಲರ್ ಇರುತ್ತೆ, ಗೋಲ್ಡ್ ಇರುತ್ತೆ, ಕ್ಯಾಶ್ ಇರುತ್ತೆ, ರಿಂಗ್ ಇರುತ್ತೆ, ಇದು ಯಾವುದು ಅದು ಕೊಡ್ಬೋದು. ಕಾರು ಯಾವ್ದು ಬೇಕಾದರೂ ಅದನ್ನು ಒಂದು 2 ದಿವಸದಲ್ಲಿ 3 ದಿವಸದಲ್ಲಿ ಅದನ್ನು ಕ್ಲಿಯರ್ ಮಾಡ್ಬೋದು. ಡ್ರಾ ಮುಗಿದ ಮೇಲೆ ಯಾವ ಡ್ರಾ ಮುಗಿದೆ, ಪ್ರಥಮ ಡ್ರಾ, ದ್ವಿತೀಯ ಡ್ರಾ, ಯಾವ ಡ್ರಾ ಮುಗಿದ ಮೇಲೆ ಅದನ್ನು ಕ್ಲಿಯರ್ ಮಾಡ್ಬೋದು. ಈ ಫ್ಲ್ಯಾಟನ್ನು ಕರೆಕ್ಟ್ ನೀವು ಗ್ರಾಹಕರಿಗೆ ಸೇರಿಸುವಾಗ, ಗ್ರಾಹಕರ ಜೊತೆ ಮಾತಾಡುವಾಗ ಅದನ್ನು ಮನವರಿಕೆ ಮಾಡಿ ಅವರಿಗೆ ಹೇಳಬೇಕು. ಇಲ್ಲಾಂತ ಹೇಳಿದ್ರೆ ಅವ್ರಿಗೆ ನೀವು ಹೇಳಿಲ್ಲ ಅಂತ ಹೇಳಿದರೆ ಪ್ರಥಮ ಡ್ರಾ ಯಾರಿಗೆ ಬರುತ್ತೋ ಅವ್ರು ನಿಮ್ಮ ಹತ್ರ ಫ್ಲ್ಯಾಟಿಗೆ ನನಗೆ ತೆಗೆಸ್ಕೊಡ್ಬೇಕು, ಇಲ್ಲಾಂದ್ರೆ ಫ್ಲ್ಯಾಟ್ ನನಗೆ ಕೊಡಬೇಕಂದ್ರೆ ನಿಮ್ಗೆ ಒಂಥರ ಸಮಸ್ಯೆ ಆಗ್ಬೋದು. ಅದಕ್ಕೋಸ್ಕರ ಅವ್ರ ಹತ್ರ ಫಸ್ಟ್ ಅದರ ಬಗ್ಗೆ ಕ್ಲಾರಿಟಿ ಕೊಡಬೇಕು ನೀವು. ಅದನ್ನು ನಾನು ಇವತ್ತು ನಿಮಗೆ, ಯಾಕಂದರೆ ಇನ್ನು ಫ್ರೀ ಡ್ರಾ ಇಲ್ಲ, ಇನ್ನಿರೋದು ಮೈಂಡ್ ಡ್ರಾ ಮಾತ್ರ. ಅದಕ್ಕೆ ಇವತ್ತೇ ನಾನು ತಿಳಿಸ್ತಾ ಇದ್ದೇನೆ ಅಂತ ಹೇಳಿದ್ರೆ ಇದು ನಾಡ್ದು ನಿಮಗೆ ಇದರ ವಿಷಯ ನನಗೆ ತಿಳಿಸೋದು ತಪ್ಪಾಗುತ್ತೆ. ಅದಕ್ಕೆ ಇವತ್ತೇ ನಾನು ಅದರ ಬಗ್ಗೆ ನಿಮಗೆ ಕ್ಲಾರಿಟಿಯಾಗಿ ಕ್ಲಿಯರಾಗಿ ನಾನು ಹೇಳ್ತಾ ಇದ್ದೇನೆ. ಮತ್ತು ಇನ್ನೊಂದು ವಿಷಯ, ಇದು ನನ್ನ ದೊಡ್ಡ ಮಹತ್ವಾಂಶೆಯ ಸ್ಕೀಮ್ ಆಗಿರುತ್ತೆ ಸೀಸನ್ 15. ಇದರಲ್ಲಿ ಬೇಕಾದಷ್ಟು ಡ್ರಾ ಇಟ್ಟಿದ್ದೇನೆ. ಯಾಕಂತ ಹೇಳಿದರೆ ಇಷ್ಟು ತನಕ ಡ್ರಾ ಹಿಸ್ಟ್ರಿಯಲ್ಲಿ ಇಷ್ಟು ಡ್ರಾ ಯಾರು ಇಟ್ಟಿಲ್ಲ ಸ್ಕೀಮಿನ. ನಾನು ಯಾಕೆ ಇಟ್ಟಿದ್ದೇನೆ ಅಂತ ಹೇಳಿದರೆ ನನಗೇನೋ ತುಂಬ ಆಸೆ ಇತ್ತು, ಏನಾದರೂ ಒಂದು 15 ಸೀಸನ್ನ ತುಂಬ ಗ್ರ್ಯಾಂಡಾಗಿ ಮಾಡಬೇಕಂತೇಳಿ ತುಂಬ ಗ್ರ್ಯಾಂಡಾಗಿ ಮಾಡ್ತಾ ಇದ್ದೇನೆ. ಇನ್ಶಾಲ್ಲ ಇಷ್ಟು ತನಕ ನನ್ನ ಎಲ್ಲ ಸೀಸನಲ್ಲೂ ಯಾವುದು ಹೆಚ್ಚು ಕಮ್ಮಿ ಆಗಿಲ್ಲ, ಏನು ಸಮಸ್ಯೆನೂ ಬಂದಿಲ್ಲ. ಇದು ಅಷ್ಟು ಚೆನ್ನಾಗಿ ಕ್ಲಿಯರಾಗಿ ಹೋಗುತ್ತೆ ಅಂತೇಳಿ ಆ ಅಲ್ಲಾಹನ ಮೇಲೆ ನಾನು ಇವತ್ತು ಇದು ಮಾಡಿ ಹೇಳ್ತಾ ಇದ್ದೇನೆ. ಯಾಕಂತ ಹೇಳಿದರೆ ಪ್ರತಿಯೊಂದು ಸಣ್ಣ ತಪ್ಪು, ಸಣ್ಣ ಮಿಸ್ಟೇಕು ಇಷ್ಟು ತನಕ ನನ್ನ ಕೈಯಿಂದ ಬಂದಿಲ್ಲ ಅಂತೇಳಿ ನನಗೊಂಥರ ಖುಷಿ ಇದೆ, ಸಮಾಧಾನವೂ ಇದೆ. ಇನ್ನು ಮುಂದೇನು ನಾನು ಎಷ್ಟು ತನಕ ಸ್ಕೀಮ್ ಮಾಡ್ತೇನೋ ಅಷ್ಟು ತನಕ ನನ್ನ ಕೈಯಿಂದ ಸ್ವಲ್ಪ ಸಣ್ಣ ಮಿಸ್ಟೇಕ್ ಆಗಲಿ, ಸಣ್ಣ ತಪ್ಪಾಗಲಿ ಬರಬಾರ್ದು ಅಂತೇಳಿ ದೇವರ ಹತ್ರ ಇವತ್ತಿಂದನೇ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ನೀವು ಪ್ರಾರ್ಥನೆ ಮಾಡಬೇಕು. ಯಾಕಂತ ಹೇಳಿದರೆ ಇದು ವಿಶ್ವಾಸದಲ್ಲಿ ಸೇರ್ತದೆ ಸ್ಕೀಮಿಗೆ. ವಿಶ್ವಾಸದಲ್ಲಿ ಮಾತ್ರ 1,000 ರೂಪಾಯಿ ಕೊಟ್ಟು ನಮ್ಮ ಮೇಲಿರುವ ವಿಶ್ವಾಸದಲ್ಲಿ ಅವರು ಸೇರಿರ್ತಾರೆ. ಅವರಿಗೆ ಯಾವ ಕಾರಣಕ್ಕೂ, ನಮ್ಮ ಗ್ರಾಹಕರಿಗೆ ಯಾವ ಕಾರಣಕ್ಕೂ ಅದರ ಬಗ್ಗೆ ನಂಬಿಕೆಯಾಗಿ ಅಪನಂಬಿಕೆ ಆಗಬಾರ್ದು, ದ್ರೋಹ ಆಗಬಾರ್ದು ಅಂತೇಳಿ ನಾನು ಈ ಪ್ಲ್ಯಾನ್ ಮಾಡಿದ್ದೇನೆ. ಈ ಸ್ಕೀಮಲ್ಲಿ ನಿಮಗೆ ಬರೋಬ್ಬರಿ 1,851 ಡ್ರಾ ಇದೆ. ಫ್ರೀ ಡ್ರಾ ಸೇರಿ 1,851 ಡ್ರಾ ಇದೆ. ಈ ಎಲ್ಲ ಡ್ರಾವನ್ನು ಗ್ರಾಹಕರ ಖುಷಿಗೋಸ್ಕರ ಇಟ್ಟಿದ್ದೇನೆ ನಾನು. ಇದು ದೊಡ್ಡ ಬಜೆಟ್, ಅದಕ್ಕೋಸ್ಕರ ಗ್ರಾಹಕರ ಖುಷಿ ಆಗಬೇಕು. ಈ ದೊಡ್ಡ ಬಜೆಟಲ್ಲಿ ಎಲ್ಲ ಗ್ರಾಹಕರಿಗೆ ಸಿಗಬೇಕಂತೇಳಿ ಇಷ್ಟು ದೊಡ್ಡ ಸ್ಕೀಮನ್ನು ಮಾಡಿ ಇಷ್ಟು ದೊಡ್ಡ ಬಜೆಟನ್ನು ನಾನು ಇಟ್ಟಿದ್ದೇನೆ. ಈ ಸ್ಕೀಮ್ ಮಾಡುವಾಗ ತುಂಬ ಸ್ಕೀಮ್ನವರು ನನ್ನನ್ನು ಟಾರ್ಗೆಟ್ ಮಾಡಿದರು. ಯಾಕಂತ ಹೇಳಿದರೆ ಈ ಸ್ಕೀಮಲ್ಲಿ ನಾನು ತುಂಬ ಇಟ್ಟಿದ್ದೇನೆ, ತುಂಬ ಮಾಡಿದ್ದೇನೆ ಅಂತೇಳಿ. ಆದರೂ ನಾನು ಅದರ ಬಗ್ಗೆ ತಲೆಬಿಸಿ ಮಾಡ್ಕೊಳ್ಳಲ್ಲ. ಯಾಕಂತ ಹೇಳಿದರೆ ನನಗೆ ಗ್ರಾಹಕರ ಶಕ್ತಿ ಇರುವ ತನಕ ನಾನು ಯಾವ ಸ್ಕೀಮ್ನವರು ನನ್ನ ಏನು ಮಾಡೋಕ್ಕೂ ಆಗಲ್ಲ. ಯಾಕಂತ ಹೇಳಿದ್ರೆ ನಾನು ಇಟ್ಟಿದ್ದು ನನ್ನ ಗ್ರಾಹಕರ ಖುಷಿಗೋಸ್ಕರ. ಅವರಿಗೆ ಏನಾದರೂ ಅದರ ಬಗ್ಗೆ ನ್ಯಾಯ ಸಿಗಬೇಕು, ಏನಾದರೂ ಖುಷಿ ಆಗಬೇಕು, ಏನಾದರೂ ಅವರಿಗೆ ಒಂದು ಸ್ಕೀಮ್ಗೆ ಸೇರಿ ಏನಾದರೂ ಒಂದು ದೊಡ್ಡ ಬಹುಮಾನ, ದೊಡ್ಡ ಉಡುಗೊರೆ, ದೊಡ್ಡ ಕೊಡುಗೆ ಅವರಿಗೆ ಸಿಗಬೇಕಂತೇಳಿ ನಾನು ಇಟ್ಟಿದ್ದೇನೆ ಹೊರತು ಗ್ರಾಹಕರ ಖುಷಿಯೇ ನನ್ನ ಖುಷಿ. ಅದಕ್ಕೋಸ್ಕರ ಇವತ್ತಿನ ಈ ಪ್ರೀ ಡ್ರಾವನ್ನು ಇನ್ನು ಜಾಸ್ತಿ ವಸ್ತು ಕಾಯಿಸಲ್ಲ. ಯಾಕಂತ ಹೇಳಿದರೆ ನಾನೀಗ ನಿಮಗೆ ಇದ್ದ ವಿಷಯನೆಲ್ಲ ಹೇಳಿ ಆಗಿದೆ. ಇವತ್ತು MC ನಾನೇ ಮಾಡೋದರಿಂದ, ನಿರೂಪಣೆ ನಾನೇ ಮಾಡೋದರಿಂದ ಇದನ್ನು ಲಾಸ್ಟ್ ತನಕ ಕೊನೆ ತನಕ ಇದನ್ನು ನಾನೇ ನಡೆಸ್ಕೊಂಡು ಹೋಗಬೇಕು. ಅದಕ್ಕೋಸ್ಕರ ಇರ್ಫಾನ್ ಬೆದ್ರಾಳ ಮೀಡಿಯಾದವ್ರ ಹತ್ರ ನಾನು ಹೇಳ್ತಾ ಇದ್ದೇನೆ, ನೀವು ಕಾಯಿನನ್ನು ಸೋ ಮಾಡಿ ಸರ್. ಕ್ವಶನ್ ಅದು ಕೊಡ್ಬೋದು. ಒಂದು ಕಾರ್ ಬಂತು, ಅದಕ್ಕೆ ನಾನೇನು ಹೇಳಿದ್ದೀನಿ 1 ಲಕ್ಷ 2 ಲಕ್ಷ ಕಮ್ಮಿ ಮಾಡಿ ಅದು ಹೇಗೆ ಅವರು ಕೊಡ್ತಾರೆ ಅಂತ ಆಗ್ಬೋದಲ್ಲ, ಅದು ಕೊಡ್ಬೋದು. ಅವರು ಈಗಿನ ಮುಂಚೆ ಅದೇ ಕೊಡ್ತಾ ಇದ್ರು, ಕೊಡ್ಬೇಕು. ಅಲ್ಲಿ ಹೇಳೋದು ಸರಿ ಅಲ್ಲ, ಅಲ್ಲಿ ಸೇರೋದು ಸರಿ ಅಲ್ಲ. ನಾನು ಮತ್ತು ಫ್ಲ್ಯಾಟ್ ಎಲ್ಲೂ ಬಂದರು, ಈಗ ಫ್ಲ್ಯಾಟ್ ಬಂದರು ಏನು ಬಂದರು ಅದ್ರಲ್ಲಿ ಲಾಸ್ಟಿಗೆ ಕೊನೆಗೆ ಮಧ್ಯದಲ್ಲಿ
ದಯವಿಟ್ಟು ಆ ಕಾಯಿನನ್ನು ಸ್ವಲ್ಪ ನೋಡಿ. ಪ್ರತಿಯೊಂದು ಕಾಯಿನನ್ನು ವಿನೂತನ ರೂಪದಲ್ಲಿ ಜೋಡಣೆ ಮಾಡಿಟ್ಟಿದ್ದಾರೆ ನಮ್ಮ ನ್ಯೂ ಇಂಡಿಯಾದ ಸ್ಟಾಫ್ಗಳು. ವಿನೂತನ ರೂಪದಲ್ಲಿ ಜೋಡಣೆ ತುಂಬ ಶ್ರಮ ಪಟ್ಟಿದ್ದಾರೆ. ನನ್ನ ಪ್ರಕಾರ ಒಂದು 15 ದಿವಸ ಅದಕ್ಕೋಸ್ಕರ ಶ್ರಮ ಪಟ್ಟಿದ್ದಾರೆ. ಅಷ್ಟು ಸುಲಭದ ಕೆಲಸ ಅಲ್ಲ ಅದು. ಅವರ ಶ್ರಮಕ್ಕೆ ನಾನು ಈ ಸಂದರ್ಭದಲ್ಲಿ ಅವರಿಗೆ ಶುಭ ಕೋರುತ್ತಾ ಇದ್ದೇನೆ. ಯಾಕಂದರೆ ಒಳ್ಳೆ ಕೆಲಸನೇ ಮಾಡಿದ್ದಾರೆ, ಅಷ್ಟು ಸುಲಭ ಇಲ್ಲ. ಯಾರೆಲ್ಲ ಸೇರಿಲ್ಲ ಗ್ರಾಹಕರೇ ಇನ್ನೂ ಸೇರಿ. ಯಾಕಂತ ಹೇಳಿದ್ರೆ ಇಂಥ ಅವಕಾಶನ ಇನ್ಯಾವಾಗಲೂ ನಿಮಗೆ ಸಿಕ್ಕಲಿಕ್ಕಿಲ್ಲ. ಅಷ್ಟೊಂದು ಒಳ್ಳೆ ಅವಕಾಶ ನಿಮಗೆ ಸಿಕ್ಕಿದೆ. ಈ ಅವಕಾಶನ ನೀವು ಸದುಪಯೋಗ ಪಡೆದುಕೊಳ್ಳಿ ಅಂತೇಳಿ ನಿಮ್ಮ ಹತ್ರ ಕೇಳ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ ನ್ಯೂ ಇಂಡಿಯಾ ಸ್ಕೀಮ್ ಅಂತ ಹೇಳಿದ್ರೆ ಪ್ರತಿಯೊಂದರಲ್ಲೂ ನಿಮಗೆ ಪಾರದರ್ಶಿ ಇರುತ್ತೆ. ವಿಶ್ವಾಸ ಭರಿತ ಒಂದು ಸ್ಕೀಮ್ ಅಂತ ಹೇಳಿದ್ರೆ ಅದು ನ್ಯೂ ಇಂಡಿಯಾ ಆಗಿರುತ್ತೆ. ಯಾಕಂತ ಹೇಳಿದ್ರೆ ನ್ಯೂ ಇಂಡಿಯಾ ಸ್ಕೀಮನ್ನು ನಾನೇ ನಡೆಸೋದ್ರಿಂದ ನನಗೆ ಅದರ ಬಗ್ಗೆ ವಿಶ್ವಾಸ ಇದೆ ಮತ್ತು ಅದರ ಬಗ್ಗೆ ಗಂಭೀರತೆಯೂ ಇದೆ. ಅದಕ್ಕೋಸ್ಕರ ನಿಮ್ಮ ಹತ್ರ ನ್ಯೂ ಇಂಡಿಯಾ ಸ್ಕೀಮಿಗೆ ಯಾರೆಲ್ಲ ಇನ್ನೆಲ್ಲ ಸೇರಿಲ್ಲ, ಯಾರೆಲ್ಲ ಸೇರ್ಬೇಕಂತ ಇಚ್ಛೆ ಪಟ್ಟಿದ್ದೀರಾ, ನಿಮ್ಮ ಪ್ರಮೋಟರ್ಗಳ ಜೊತೆ ನಿಮ್ಮ ಏಜೆಂಟ್ಗಳ ಜೊತೆ ಇನ್ನೂ ನಾಳೆಯಿಂದ ಸೇರಿ ಸದಸ್ಯರಾಗಿ ನ್ಯೂ ಇಂಡಿಯಾ ಅದನ್ನು ನೀವು ಬಲಪಡಿಸಿ ಅಂತೇಳಿ ನಿಮ್ಮ ಹತ್ರ ಎಲ್ಲ ಗ್ರಾಹಕರ ಹತ್ರ ನಾನು ಕೇಳ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ ಪ್ರತಿಯೊಬ್ಬ ಗ್ರಾಹಕರು ಇಂಥ ಸ್ಕೀಮನ್ನು ಮಿಸ್ ಮಾಡ್ಕೊಳ್ಬೇಡಿ. ಯಾಕಂತ ಹೇಳಿದ್ರೆ ಒಳ್ಳೆ ಸ್ಕೀಮು. 1 ಡ್ರಾ ಇಟ್ಟಿಲ್ಲ, 2 ಡ್ರಾ ಇಟ್ಟಿಲ್ಲ, ಬರೋಬ್ಬರಿ ಒಂದೊಂದು ತಿಂಗಳಲ್ಲಿ 18 ಡ್ರಾ ಇಟ್ಟಿದ್ದೇನೆ. ಬರೋಬ್ಬರಿ ಒಂದೊಂದು ತಿಂಗಳಲ್ಲಿ 18 ಡ್ರಾ ಇಟ್ಟಿದ್ದೇನೆ, 20 ಡ್ರಾ ಇಟ್ಟಿದ್ದೇನೆ, 23 ಡ್ರಾ ಇಟ್ಟಿದ್ದೇನೆ, 16 ಡ್ರಾ ಇಟ್ಟಿದ್ದೇನೆ, 22 ಡ್ರಾ ಇಟ್ಟಿದ್ದೇನೆ, 17 ಡ್ರಾ ಇಟ್ಟಿದ್ದೇನೆ, 13 ಡ್ರಾ ಇಟ್ಟಿದ್ದೇನೆ, 14 ಡ್ರಾ ಇಟ್ಟಿದ್ದೇನೆ. ಹೀಗೆ ಪ್ರತಿಯೊಂದು ತಿಂಗಳಲ್ಲಿ ಸ್ವಲ್ಪ ಹೆಚ್ಚು ಸ್ವಲ್ಪ ಕಮ್ಮಿ ಮಾಡಿ ಡ್ರಾನ ಇಟ್ಟಿದ್ದೇನೆ. ಎಲ್ಲ ಡ್ರಾನ ಇಡುವಾಗ ಅದು ಜನರಿಗೆ ಸದುಪಯೋಗ ಆಗುವ ತನಕನೇ ಐಟಮ್ ಇಟ್ಟಿದ್ದೇನೆ. ನಿಮಗೆ ಜನಗಳಿಗೆ ಬೇಕಾಗಿರೋದೀಗ ಒಂದು ಫ್ಲ್ಯಾಟು, ಒಂದು ಕಾರು, ಇಲ್ಲಾದರೆ ಗೋಲ್ಡು, ಇಲ್ಲಾದರೆ ಕ್ಯಾಶು, ಇಲ್ಲಾದರೆ 2 ವೀಲರು, ಇದನ್ನು ಮಾತ್ರ ಇಟ್ಟಿದ್ದೇನೆ ಹೊರತು ಇದರಲ್ಲಿ ಫರ್ನಿಚರ್ ಐಟಮ್ ಯಾವುದು ನಾನು ಇಟ್ಟಿಲ್ಲ. ಫರ್ನಿಚರ್ ಐಟಮು, ಎಲೆಕ್ಟ್ರಾನಿಕ್ ಐಟಮ್ ಯಾವುದು ಇಟ್ಟಿಲ್ಲ. ಯಾಕಂತ ಹೇಳಿದರೆ ಗ್ರಾಹಕರಿಗೆ ಅದು ಅವರ ಮನೆಯಲ್ಲೇ ಇರುತ್ತೆ. ಫರ್ನಿಚರು ಮತ್ತು ಎಲೆಕ್ಟ್ರಾನಿಕ್ ಐಟಮ್ ಪ್ರತಿಯೊಬ್ಬರ ಗ್ರಾಹಕರಲ್ಲಿ ಎಲ್ಲ ಐಟಮ್ಸ್ಗಳು ಇರುವುದಕ್ಕಿಂತ ನಾನು ಗ್ರಾಹಕರಿಗೆ ಏನು ಬೇಕು ಅದನ್ನು ಇಟ್ಟಿದ್ದೇನೆ. ಒಂದು ಫ್ಲ್ಯಾಟ್ ಬಂದವರಿಗೆ ಒಂದು ಕಾರ್ ಬೇಕು, ಒಂದು ಕಾರ್ ಬಂದವರಿಗೆ ಒಂದು 2 ವೀಲರ್ ಬೇಕು, ಒಂದು 2 ವೀಲರ್ ಬಂದವರಿಗೆ ಒಂದು ಮೊಬೈಲ್ ಬೇಕು, ಒಂದು ಮೊಬೈಲ್ ಬಂದವರಿಗೆ EMI ಕಟ್ಟಲಿಕ್ಕೆ 50,000 ಹಣನೂ ಬೇಕು. ಈಗ ಪ್ರತಿಯೊಂದನ್ನು ವಿಶೇಷತೆ ಮಾಡಿ ನಾನು ನಿಮಗೆ ಇಟ್ಟಿದ್ದೇನೆ. ಯಾಕಂತ ಹೇಳಿದ್ರೆ ಯಾವುದು ಬಂದರೂ ಒಂದು ರಿಕ್ಷಾ ಇದೆ, ಆಟೋ ರಿಕ್ಷಾ ಇದೆ, ಆಟೋ ರಿಕ್ಷಾನ ಇಟ್ಟಿದ್ದೇನೆ. ಯಾಕಂದರೆ ಆಟೋ ರಿಕ್ಷಾದಲ್ಲಿ ದುಡಿಯುವ ಎಷ್ಟೋ ಆಟೋ ಚಾಲಕರು ನಮ್ಮ ಹತ್ರ ಸ್ಕೀಮಲ್ಲಿ ಜಾಯಿನ್ ಆಗಿದ್ದಾರೆ. ಆಟೋ ಚಾಲಕರು ಶ್ರಮಜೀವಿಗಳು, ಅವರು ನಮ್ಮ ಹತ್ರ ಎಷ್ಟೋ ಜನರು ನಮ್ಮ ಹತ್ರ ಸೇರಿದ್ದಾರೆ. ಆಟೋ ನೋಡಿ, ಅವರಿಗೂ ಆಟೋ ಬರಬೇಕು, ಆಟೋ ಚಾಲಕರಿಗೂ ಆಟೋ ಬರಬೇಕು, ಇಲ್ಲಾಂದರೆ ಕಾರ್ ಬರಬೇಕು, ಇಲ್ಲಾಂದರೆ ಗೋಲ್ಡ್ ಬರಬೇಕು, ಇಲ್ಲಾಂದರೆ 2 ವೀಲರ್ ಬರಬೇಕು. ಹೀಗೆ ಪ್ರತಿಯೊಂದು ಡ್ರಾನ ವಿಶೇಷತೆ ಮಾಡಿ ನಾನು ಇಟ್ಟಿದ್ದೇನೆ. ಅದಕ್ಕೋಸ್ಕರ ಪ್ರತಿಯೊಬ್ಬರು ಇಂಥ ಸ್ಕೀಮನ್ನು ನೀವು ಮಿಸ್ ಮಾಡ್ಕೊಳ್ಬೇಡಿ. ಇದು ಯಾಕೆ ಎಷ್ಟು ಇಟ್ಟಿದ್ದೇನೆ ಅಂತ ಹೇಳಿದರೆ ನಿಮಗೆ ಗ್ರಾಹಕರಿಗೆ ಒಂಥರ ಟೆನ್ಷನ್ ಆಗ್ಬೋದು, ಯಾಕೆ ಇಷ್ಟು ಇಟ್ಟಿದ್ದಾರೆ ಅಂತೇಳಿ. 15ನೇ ಸೀಸನ್ ನನ್ನ ದೊಡ್ಡ ಕನಸಿತ್ತು. 15ನೇ ಸೀಸನ್ನ ಸ್ವಲ್ಪ ಗ್ರ್ಯಾಂಡ್ ಆಗಿ ಮಾಡಬೇಕು, ಏನೋ ಒಂಥರ ರಾಯಲ್ ಲುಕ್ಕಲ್ಲಿ ಮಾಡಬೇಕಂತೇಳಿ ತುಂಬ ಆಸೆ ಪಟ್ಟಿದ್ದೀನಿ. ಅದಕ್ಕೋಸ್ಕರ ಈ 15ನೇ ಸೀಸನನ್ನು ರಾಯಲ್ ಲುಕ್ಕಲ್ಲಿ ಮಾಡಬೇಕಂತೇಳಿ ಇಚ್ಛೆ ಪಟ್ಟು ಅದನ್ನು ರೆಡಿ ಮಾಡಿ, ಕ್ಯಾಟ್ಲಾಗ್ ರೆಡಿ ಮಾಡಿ, ಸ್ಕೆಚ್ ರೆಡಿ ಮಾಡಿ ಅದನ್ನು ಚೆನ್ನಾಗಿ ಇಟ್ಟಿದ್ದೇನೆ. ಅದಕ್ಕೋಸ್ಕರ ಗ್ರಾಹಕರು ಯಾರೆಲ್ಲ ಸೇರಿಲ್ವೋ ಇನ್ನು ಮುಂದೆ ಸೇರಿ ಈ ನ್ಯೂ ಇಂಡಿಯಾದನ್ನು ನೀವು ಬಲಪಡಿಸಬೇಕಂತೇಳಿ ತಮ್ಮಲ್ಲಿ ವಿನಂತಿ. ಯಾಕಂತ ಹೇಳಿದರೆ ನ್ಯೂ ಇಂಡಿಯಾ ಬಲಪಡಿಸಿದರೆ ಪ್ರತಿಯೊಬ್ಬರು ನೀವು ಬಲಪಟ್ಟಾಗೆ. ಇದರಲ್ಲಿ ಮತ್ತೆ ಇನ್ನೊಂದು ವಿಷಯ ಏನಂತ ಹೇಳಿದರೆ, ಇದರಲ್ಲಿ ಒಂದು ವೇಳೆ ನಿಮಗೆ ಏನು ಬಂದಿಲ್ಲ, ಏನು ಸಿಕ್ಕಿಲ್ಲ ಅಂತ ಹೇಳಿದ್ರು ನಿಮಗೆ ಲಾಸ್ ಇಲ್ಲ. ನಿಮಗೆ ಏನು ಬಂದಿಲ್ಲ, ನಿಮಗೆ ಏನು ಸಿಕ್ಕಿಲ್ಲ ಅಂತ ಹೇಳಿದ್ರು ಲಾಸ್ ಇಲ್ಲ. ನೀವು ಕಟ್ಟಿರುವ ಹಣಕ್ಕೆ 2,000 ರೂಪಾಯಿ ಸೇರಿ 18,000 ರೂಪಾಯಿ ಕ್ಯಾಶ್ ಬ್ಯಾಕ್ ಸಿಗುತ್ತೆ. ಈ ಕ್ಯಾಶ್ ಬ್ಯಾಕ್ ಯಾಕೆ ಇಟ್ಟಿದ್ದೇನೆ ಅಂತ ಹೇಳಿದರೆ, ಗ್ರಾಹಕರಿಗೆ ಕೊನೆಗೆ ಸಾಮಗ್ರಿಗಳನ್ನು ಕೊಟ್ಟು ಅಥವಾ ಗೋಲ್ಡನ್ನು ಕೊಟ್ಟು ಅಥವಾ ಇನ್ನೂ ಏನಾದರೂ ಕೊಟ್ಟು ಕೆಲವರಿಗೆ ಅದು ಸಮಸ್ಯೆ ಆಗಬಾರ್ದು ಅಂತ ಹೇಳಿ ಸಾಮಗ್ರಿಗಳನ್ನು ಇಟ್ಟಿಲ್ಲ. ನಾನು ಈ ಫರ್ನಿಚರ್ ಎಲೆಕ್ಟ್ರಾನಿಕ್ ಸಾಮಗ್ರಿಗಳನ್ನು ನಾನು ಇಟ್ಟಿಲ್ಲ. ಅದಕ್ಕೋಸ್ಕರ ಲಾಸ್ಟಿಗೆ ಕ್ಯಾಶನ್ನು, ನಗದನ್ನು ನಾನು ಇಟ್ಟಿದ್ದೇನೆ. ಅದಕ್ಕೋಸ್ಕರ ಎಲ್ಲ ಗ್ರಾಹಕರು ದಯವಿಟ್ಟು, ಪ್ರಮೋಟರ್ಗಳೇ ದಯವಿಟ್ಟು ಸ್ವಲ್ಪ ಶಾಂತರಾಗಿ, ಇಲ್ಲಾಂದರೆ ನಾನು ಮಾತಾಡೋದು ಕೇಳೋದಿಲ್ಲ. ಅದಕ್ಕೋಸ್ಕರ ಎಲ್ಲ ನಾನು ತೆಗೆದಿಟ್ಟಿದ್ದೇನೆ. ನೀವು ಪ್ರತಿಯೊಬ್ಬರು ಗ್ರಾಹಕರು ಯಾರೆಲ್ಲ ಸೇರಿಲ್ವೋ, ಯಾರೆಲ್ಲ ಇನ್ನು ಸೇರ್ಬೇಕಂತ ಇಚ್ಛೆ ಪಟ್ಟಿದ್ದೀರೋ ನಾಳೆಯಿಂದ ಸೇರಿ. ಯಾಕಂತ ಹೇಳಿದರೆ ನಾಳೆಯಿಂದ ಒಳ್ಳೆ ದಿವಸ, ಡಿಸೆಂಬರ್ 31 ಒಳ್ಳೆ ಡೇಟ್, ಒಳ್ಳೆ ದಿನಾಂಕ. ನಾಳೆಯಿಂದ ಎಲ್ಲರೂ ಸೇರಿ ಈ ನ್ಯೂ ಇಂಡಿಯಾನ ಗಟ್ಟಿಪಡಿಸಿ
ಸಾರಿ ಜನವರಿ 31 ಒಳ್ಳೆ ದಿವಸ, ಒಳ್ಳೆ ಡೇಟ್ ಆಗಿರುತ್ತೆ. ಅದಕ್ಕೋಸ್ಕರ ಸೇರಿ ಸಹಕರಿಸಿ ಅಂತೇಳಿ ನಿಮ್ಮ ಹತ್ರ ಕೇಳ್ಕೊಳ್ತಾ ಇದ್ದೇನೆ. ಮತ್ತು ಇದೊಂದು ನಾನು ನಿಮ್ಮ ಹತ್ರ ಹೇಳಿದ್ದು, ಈ 15 ತಾರೀಕಿನ ಮುಂಚೆ ಸರ್ಪ್ರೈಸ್ ಡ್ರಾ ಅಂದರೆ 2,000 ರೂಪಾಯಿ, ಅದರಲ್ಲಿ 3,000, 4,000, 5,000, ಈ 10,000 ತನಕ ಇಟ್ಟಿದ್ದೇನೆ. ಅದು ಪ್ರತಿಯೊಂದು ತಿಂಗಳಿಗೆ 3 ತಿಂಗಳಿಗೆ ಅದು ಜಾಸ್ತಿ ಹಾಕ್ಕೊಂಡು ಹೋಗುತ್ತೆ ಹೊರತು ಅದನ್ನು ಕಮ್ಮಿ ಆಗಲ್ಲ. ಈ 2,000, 3,000, 5,000, 10,000 ಇದು ದೊಡ್ಡ ಅಮೌಂಟು. ಇದು ಫ್ರೀಯಾಗಿ ಸಿಕ್ಕುತ್ತೆ ನಿಮಗೆ. ಇದು ಒಂದು ವೇಳೆ ನಿಮಗೆ ಫ್ರೀ ಹೇಗೆ ಸಿಕ್ಕುತ್ತೆ ಅಂತ ಹೇಳಿದರೆ, ಒಂದು ವೇಳೆ ಇವತ್ತು ನಿಮಗೆ 2,000 ಬಂತು, ಇನ್ನೊಂದು ಡ್ರಾದಲ್ಲೂ ಬರಲಿಕ್ಕೆ ಚಾನ್ಸ್ ಇರ್ಬೋದು, ಇಲ್ಲಾಂದರೆ ಇನ್ನೊಂದು ಡ್ರಾದಲ್ಲಿ 5,000 ಬರಲಿಕ್ಕೆ ಚಾನ್ಸ್ ಇರ್ಬೋದು, ಇಲ್ಲಾಂದರೆ ಇನ್ನೊಂದು ಡ್ರಾದಲ್ಲಿ 10,000 ಬರಲಿಕ್ಕೂ ಚಾನ್ಸ್ ಇರ್ಬೋದು. ಇದು ಅನ್ಲಿಮಿಟೆಡ್ ಅಂತ ಹೇಳ್ತಾರೆ. ಕೆಲವು ನಾವು ಹೋಟೆಲ್ಗೆ ಹೋದರೆ, ಕೆಲವು ಆಫರ್ ಶಾಪ್ಗಳಿಗೆ ಹೋದರೆ ಅನ್ಲಿಮಿಟೆಡ್ ಅಂತ ಹೇಳ್ತೇವೆ. ಅನ್ಲಿಮಿಟೆಡ್ ಅಂತ ಹೇಳಿ ಇದಕ್ಕೆ ಲಿಮಿಟ್ ಇಲ್ಲ. ಈ 16 ತಿಂಗಳ ತನಕ ಲಿಮಿಟ್ ಇಲ್ಲದ ಒಂದು ಈ ಫ್ರೀ ಡ್ರಾ ಆಗಿರುತ್ತೆ. ಯಾಕಂದರೆ ಅದೃಷ್ಟ ಅನ್ನೋದು ಅದು ಕಪಿ ಮುಷ್ಟಿಯಲ್ಲಿ, ನಾನು ಯಾವಾಗಲೊಂದು ಮಾತು ಹೇಳ್ತೇನೆ, ಅದೃಷ್ಟ ಅನ್ನೋದು ಕಪಿ ಮುಷ್ಟಿಯಲ್ಲಿರುತ್ತೆ. ಈ ಕಪಿ ಮುಷ್ಟಿಯಲ್ಲಿರುವ ಅದೃಷ್ಟ ಯಾವಾಗ ನಮಗೆ ಅದು ಕುಲಾಯಿಸ್ತೆ ಅಂತೇಳಿ ಗೊತ್ತಾಗಲ್ಲ. ಅದಕ್ಕೋಸ್ಕರ ಈ ಫ್ರೀ ಡ್ರಾದಲ್ಲಿ ನಿಮಗೆ ಒಮ್ಮೆ ಬಂದು ಇನ್ನೊಮ್ಮೆ ನಿರಾಶೆ ಇಲ್ಲ. ಒಬ್ಬ ಬಂದವನಿಗೆ 5 ಸಲನೂ ಬರ್ಬೋದು, 1 ಸಲನೂ ಬರ್ಬೋದು, 10 ಸಲನೂ ಬರ್ಬೋದು. ಅದು ಅವರ ಅದೃಷ್ಟದ ಮೇಲಿರುತ್ತೆ. ಅದಕ್ಕೋಸ್ಕರ ಫ್ರೀ ಡ್ರಾ ಅಂತೇಳಿ 2,000, 3,000 ಇಲ್ಲ 5,000 ಅಂತೇಳಿ ಇದು ಮಾಡಲಿಕ್ಕೆ ಹೋಗಬೇಡಿ. ಅದಕ್ಕೋಸ್ಕರ ನಿಮ್ಮ ಎಲ್ಲ ಗ್ರಾಹಕರಲ್ಲಿ ಕೇಳ್ತಾ ಇದ್ದೇನೆ, ಆದಷ್ಟು ಬೇಗ ಸೇರಿ ಮತ್ತು ಹಣ ಆದಷ್ಟು ಬೇಗ ಪಾವತಿಸಿ. ಯಾಕಂತ ಹೇಳಿದ್ರೆ ನೀವು 31 ತಾರೀಕಿಗೂ 1 ತಾರೀಕು ಕಟ್ಟಿದ್ರು ಅದು 1,000, ನೀವು ಅದು 22 ತಾರೀಕಿಗೂ ಕಟ್ಟಿದ್ರು 1,000, ಇಲ್ಲಾಂದ್ರೆ 24 ತಾರೀಕು ಕಟ್ಟಿದ್ರು 1,000 ಆಗಿರುತ್ತೆ. ಅದಕ್ಕೆ ಜಾಸ್ತಿ ಆಗಲ್ಲ, ಕಮ್ಮಿನೂ ಆಗಲ್ಲ. ಅದಕ್ಕೆ ನೀವು ಹೇಗೋ ಸೇರ್ತೀರಾ, ಹೇಗೋ ದುಡ್ಡು ಕಟ್ತೀರಾ, ಹೇಗೋ ಹಣ ಪಾವತಿಸಿದಿರಾ, 1,000 ಆದಷ್ಟು ಬೇಗ ಹಣ ಪಾವತಿಸಿ. ಅದು ಯಾಕಂದ್ರೆ ನೀವು ಬೇಗ ಎಷ್ಟು ಬೇಗ ಹಣ ಪಾವತಿಸಿದ್ರೋ ಅಷ್ಟು ಪ್ರಮೋಟರ್ಗಳಿಗೆ ತುಂಬ ಈಸಿ ಆಗುತ್ತೆ. ಯಾಕಂದರೆ ಪ್ರಮೋಟರ್ಗಳಿಗೆ ಎಂಟ್ರಿ ಮಾಡಲಿಕ್ಕೆ ತುಂಬ ಕಷ್ಟ ಆಗಲ್ಲ. ಇಲ್ಲಾಂದರೆ ಲಾಸ್ಟ್ ಮೂಮೆಂಟಲ್ಲಿ ಎಲ್ಲರೂ ಒಟ್ಟಿಗೆ ಹಣ ಕೊಟ್ಟರೆ, ಎಲ್ಲರೂ ಒಟ್ಟಿಗೆ ಗೂಗಲ್ ಪೇನ ಫೋನ್ಪೇನ ಮಾಡಿದರೆ ಪ್ರಮೋಟರ್ಗಳಿಗೂ ತುಂಬ ಕಷ್ಟ ಆಗುತ್ತೆ. ಸ್ವಲ್ಪ ಲಾಸ್ಟ್ ದಿವಸ ಎಂಟ್ರಿ ನೋಡಲಿಕ್ಕೆ ಅವ್ರಿಗೂ ಕಷ್ಟ ಇದೆ, ಅಷ್ಟು ಹೇಳಿದಷ್ಟು ಸುಲಭ ಇಲ್ಲ. ಅದಕ್ಕೋಸ್ಕರ ಗ್ರಾಹಕರ ಹತ್ರ ಒಂದು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ, ನೀವು ಹೇಗೋ 1,000 ರೂಪೀಸ್ ಕಟ್ತೀರಾ, 1,000 ಪಾವತಿಸಿದ್ದೀರಾ, ಸ್ವಲ್ಪ ಬೇಗ ಹಣ ಕಟ್ಟಿಬಿಡಿ. ಹೇಳಲಿಕ್ಕಾಗಲ್ಲ, ಅದೃಷ್ಟ ಹೇಳಲಿಕ್ಕಾಗೋದಿಲ್ಲ. ಅದೃಷ್ಟ ಅನ್ನೋದು ನಾನು ನೀವು ಅವರು ಇವರು ಅಂತ ಹೇಳೋಕ್ಕಾಗಲ್ಲ. ಅದು ಅದೃಷ್ಟ ಅವರವರ ಇದರ ಮೇಲೆ ಇದೆ, ನಸೀಬು ಮೇಲೆ. ನಸೀಬ್ ಅಂತ ಹೇಳ್ತಾರೆ, ನಸೀಬಿನ ಮೇಲೆ ಇರುತ್ತೆ. ಅದಕ್ಕೋಸ್ಕರ ಎಲ್ಲರೂ ಹಣ ಪಾವತಿಸಿ, ಆದಷ್ಟು ಬೇಗ ಹಣ ಕಟ್ಟಿ, ಆದಷ್ಟು ಬೇಗ ಈ ನ್ಯೂ ಇಂಡಿಯಾ ಸ್ಕೀಮನ್ನು ಬಲಪಡಿಸಿ ಅಂತೇಳಿ ಹೇಳ್ತಾ ಇದ್ದೇನೆ. ಈ ನ್ಯೂ ಇಂಡಿಯಾ ಸ್ಕೀಮನ್ನು ಇಷ್ಟ ತನಕ ಬೆಳೆಸಿದ್ದು ಮತ್ತು ಇದನ್ನು ಇಷ್ಟು ದೊಡ್ಡ ಎತ್ತರ ಸ್ಥಾನಕ್ಕೆ ತಂದು ನಿಂತಿರುವ ಗ್ರಾಹಕರು ಮತ್ತು ನನ್ನ ಪ್ರಮೋಟರ್ಗಳಿಗೆ ಈ ಸಂದರ್ಭದಲ್ಲಿ ನಾನು ಧನ್ಯವಾದ ಹೇಳ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ ಗ್ರಾಹಕರು ಮತ್ತು ಪ್ರಮೋಟರ್ಗಳಿಲ್ಲದೆ ಸ್ಕೀಮನ್ನು ನಡೆಸೋಕ್ಕಾಗಲ್ಲ, ಸ್ಕೀಮನ್ನು ಮಾಡೋಕ್ಕೂ ಆಗಲ್ಲ. ಯಾಕಂತ ಹೇಳಿದ್ರೆ ನಾನು MD ಆಗಿ ನನ್ನ ಎಷ್ಟು ಕೆಲಸ ಉಂಟು ಅಷ್ಟೇ ಮಾಡ್ಬೋದು ಹೊರತು ಅದನ್ನು ಪ್ರತಿಯೊಂದನ್ನು ಗ್ರೂಪಿಗೆ ಹಾಕಿ ಅದನ್ನು ಸೇರಿಸಿ ಅವರಿಗೆ ಪ್ರತಿಯೊಂದು ಅದರ ಬಗ್ಗೆ ವಿವರಣೆ ಕೊಟ್ಟು ಕ್ಲಾರಿಟಿ ಕೊಟ್ಟು ಒಂದು ಹೆಸರು ಮಾಡುವಾಗ ತುಂಬ ಕಷ್ಟ ಆಗುತ್ತೆ. ನನಗೆ ಗೊತ್ತುಂಟು, ಅಷ್ಟು ಸುಲಭ ಇಲ್ಲ. ಅದಕ್ಕೋಸ್ಕರ ಗ್ರಾಹಕರು ವಿಶ್ವಾಸ ಇರುತ್ತೆ, ವಿಶ್ವಾಸದ ಮೇಲೆ ಸೇರಿರ್ತಾರೆ. ಆಶೆ ವಿಶ್ವಾಸ ಎರಡೂ ಇರುತ್ತೆ. ಯಾಕಂದರೆ ಒಂದು ಆಶೆ ಇರುತ್ತೆ, ಏನಾದರೂ ಫ್ಲ್ಯಾಟೋ, ಗಾಡಿಯೋ, 2 ವೀಲರ್ಸೋ, ಗೋಲ್ಡೋ ಯಾವುದಾದ್ರೂ ಬರ್ಬೋದು ಅಂತೇಳಿ. ಇನ್ನು ಎರಡನೇ ಏನಾಗಿರುತ್ತೆ ಅಂದರೆ ವಿಶ್ವಾಸದ ಮೇಲೆ ಸೇರಿರ್ತಾರೆ. ಈ ಎರಡಕ್ಕೂ ನಂಬಿಕೆ ದ್ರೋಹ ಆಗಬಾರ್ದು ಅಂತೇಳಿ ಈ ನ್ಯೂ ಇಂಡಿಯಾ ಯಾವಾಗಲೂ ನಿಮ್ಮ ಜೊತೆ ಇದೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ. ಯಾಕಂತ ಹೇಳಿದರೆ ಗ್ರಾಹಕರಿಗೆ ಪ್ರತಿಯೊಂದನ್ನು ಮಾಡಿಕೊಟ್ಟಿರುವ ಈ ನ್ಯೂ ಇಂಡಿಯಾ ಇನ್ನು ಮುಂಚೆನೂ ಗ್ರಾಹಕರ ಯಾವ ಬೇಡಿಕೆ ಉಂಟೋ ಅದನ್ನು ಈಡೇರಿಸ್ತಾ ಇದ್ದೇವೆ. ಮತ್ತು ಈ ನಿರ್ಗತಿಕರಿಗೆ 3 ಫ್ಲ್ಯಾಟನ್ನು ನಾನು ಇಟ್ಟಿದ್ದೆ. ಈ ನಿರ್ಗತಿಕರಿಗೆ 3 ಫ್ಲ್ಯಾಟನ್ನು ಇಟ್ಟಿದ್ದು ಫಸ್ಟ್ ಡ್ರಾ ಮುಗಿದ ನಂತರ ಇದರ ಅರ್ಜಿಯನ್ನು ತೆಗಿಲಿಕ್ಕೆ ಸ್ಟಾರ್ಟ್ ಮಾಡ್ತೇನೆ. ಈಗಲ್ಲ, ಪ್ರಥಮ ಡ್ರಾ ಮುಗಿದ ಮೇಲೆ ಇದರ ಅರ್ಜಿ ತಕ್ಕೊಂಡು ಅದನ್ನು ಇಲೆವರಿ ಮಾಡಿ ಅದನ್ನು ನೋಡಿ ವಿಚಾರಿಸಿ ಅದರ ಕ್ಲಾರಿಫೈ ತಕ್ಕೊಂಡು ಪ್ರತಿಯೊಂದನ್ನು ನೋಡಿ ಮತ್ತೆ ಅವರ ಅರ್ಜಿಗಳನ್ನೆಲ್ಲ ತೆಗೆದಿಟ್ಟು ಆ ಲಾಸ್ಟಿನ ಡ್ರಾ ದಿವಸ ಅದನ್ನೊಂದು ಡಬ್ಬದಲ್ಲಿ ಹಾಕಿ ಆ ಡಬ್ಬದಿಂದ 3 ಡ್ರಾವನ್ನು ತೆಗೆದು ಯಾರು ಅದೃಷ್ಟವಂತರೋ ಆಗ್ತಾರೋ ಅವರಿಗೆ ಆ ಫ್ಲ್ಯಾಟ್ ಆಗಿರುತ್ತೆ. ಅದು ಈ ಒಂದು ಪ್ರಥಮ ಡ್ರಾ ಮುಗಿಲಿ ಅಂತೇಳಿ ನಾನು ಇದು ಮಾಡಿದೆ. ಯಾಕಂತ ಹೇಳಿದ್ರೆ ಈಗ ಪ್ರಮೋಟರ್ಗಳು ಅವರವರ ಬ್ಯುಸಿಯಲ್ಲಿ ಇರ್ತಾರೆ. ಯಾಕಂದರೆ ಈಗ ಹೆಸರು ಮಾಡೋ ಬ್ಯುಸಿಯಲ್ಲಿರುವಾಗ ಇನ್ನೊಬ್ಬರು ಅರ್ಜಿ ತಂದು ಕೊಡೋದು, ಮತ್ತೊಬ್ಬರು ಅರ್ಜಿ ತಂದು ಕೊಡೋದು, ಇದು ನಿಮಗೆ ತುಂಬ ಸಮಸ್ಯೆ ಆಗುತ್ತೆ ಈಗ. ಅದಕ್ಕೋಸ್ಕರ ನಾನು ಅದನ್ನು ಈಗ ಮುಟ್ಲಿಕ್ಕೆ ಹೋಗಲಿಲ್ಲ. ಅದೆಲ್ಲ ಪ್ರಥಮ ಡ್ರಾ ಮುಗಿದ ಮೇಲೆ ನೀವು ಸ್ವಲ್ಪ ಫ್ರೀ ಆಗ್ತೀರಾ, ಆ ನಂತರ ಬೇಕಾದರೆ ಅರ್ಜಿ ತಗೊಳ್ಳುವ ಅಂತೇಳಿ ನಾನು ಆ ಥರ ನಿರ್ಧಾರ ಮಾಡಿದ್ದೇನೆ. ಅದಕ್ಕೂ ಟೈಮ್ ಇದೆಯಲ್ಲ, ಅದಕ್ಕೆ ನಿರ್ಧಾರ ಮಾಡಿದ್ದೇನೆ. ಅದು ಹೇಳಲಿಕ್ಕಾಗೋದಿಲ್ಲ ಯಾರಿಗೆ ಬರುತ್ತೆ ಅಂತೇಳಿ. ಮತ್ತು ಈ ಫ್ಲ್ಯಾಟನ್ನು ಮಾಡಿಕೊಡುವಾಗ ಈಗಾಗಲೇ ನಾನು 4 ಫ್ಲ್ಯಾಟ್ ಮಾಡಿದ್ದೇನೆ. ಅದರಲ್ಲಿ 2 ಫ್ಲ್ಯಾಟ್ ಡ್ರಾ ಆಗಿದೆ ನಂದು.
ಇನ್ನು 2 ಫ್ಲ್ಯಾಟ್ ಡ್ರಾ ಇದೆ. ಅದು ಮಾರ್ಚಲ್ಲಿ ಡ್ರಾ ಇದೆ. ಈ 2 ಫ್ಲ್ಯಾಟು ಒಂದು ಪಕ್ಕದ ಕೃಷ್ಣಾಪುರಕ್ಕೆ ಒಬ್ಬರಿಗೆ ಬಂದಿದೆ, ಇನ್ನೊಬ್ಬರು ಪಕ್ಕದ ಕಾಟಿಬಳ್ಳಕ್ಕೆ ಒಬ್ಬರಿಗೆ ಬಂದಿದೆ. ಇನ್ನು 2 ಫ್ಲ್ಯಾಟು ಯಾರು ಅಂತೇಳಿ ಇನ್ನೂ ಡ್ರಾ ಆಗಬೇಕಷ್ಟೇ. ಅದು ಚೆನ್ನಾಗಿ ಮಾಡಿದ್ದೇನೆ. ಅದನ್ನು ಮಾಡುವಾಗ ಪಕ್ಕದಲ್ಲಿ ಏರ್ಪೋರ್ಟ್ ಕಾಣುತ್ತೆ, ಈ ಕಡೆ 30 ಫೀಟ್ ರೋಡು ಇದೆ, ಲೇಔಟಲ್ಲಿ ಮಾಡಿದ್ದೇನೆ. ಮೈನ್ ರೋಡಿಂದ ಒಂದು 300 ಮೀಟರ್ ಒಳಗಡೆ ನಾನು ಮಾಡಿದ್ದೇನೆ. ಅದು ತುಂಬ ಚಂದವಾಗಿ ಸುಂದರವಾಗಿ ಮಾಡಿದ್ದೇನೆ. ಒಂದೊಂದು ಫ್ಲ್ಯಾಟ್ 960 ಸ್ಕ್ವೇರ್ ಫೀಟ್ ಇದೆ. ಒಂದು ಫ್ಲ್ಯಾಟಿನ ಚದರ ಸುಮಾರು 960 ಸ್ಕ್ವೇರ್ ಫೀಟ್. 960 ಸ್ಕ್ವೇರ್ ಫೀಟ್ ಅಂದರೆ ತುಂಬ ದೊಡ್ಡದಿದೆ. ಅದು ನಾನು ಸಣ್ಣದು ಮಾಡಲಿಲ್ಲ. 650 ಸ್ಕ್ವೇರ್ ಫೀಟ್ ನನಗೆ ಮಾಡ್ಬೋದಿತ್ತು. ನನಗೆ ಅದು ಇಷ್ಟ ಆಗಲಿಲ್ಲ, ನಾನು ಮಾಡಲಿಕ್ಕೂ ಹೋಗಲಿಲ್ಲ. ಕೊಟ್ಟ ಮೇಲೆ ಒಳ್ಳೇದು ಕೊಡಬೇಕು, ಒಳ್ಳೆ ಗುಣಮಟ್ಟದ ಕೊಡಬೇಕು, ಚೆನ್ನಾಗಿರೋ ಕೊಡಬೇಕು, ಕಸ್ಟಮರಿಗೆ ಖುಷಿ ಆಗಬೇಕು. ಕಸ್ಟಮರಿಗೆ ಖುಷಿ ಆಗುತ್ತಾ ಬಿಡುತ್ತಾ, ನನಗಂತೂ ಖುಷಿ ಆಗಬೇಕು. ಅದಕ್ಕೋಸ್ಕರ ಆ ಥರದಲ್ಲಿ ಮಾಡಿದ್ದೇನೆ. ಇನ್ನು ಇದರ ಫ್ಲ್ಯಾಟನ್ನು ಮಾಡುವಾಗ ಸ್ವಲ್ಪ ಟೈಮ್ ಯಾಕೆ ತಗೊಂಡಿದ್ದೇನೆ ಅಂತ ಹೇಳಿದರೆ, ಫ್ಲ್ಯಾಟ್ ಮಾಡುವಾಗ ಅರ್ಜೆಂಟ್ ಮಾಡಿ ಗಡಿಬಿಡಿ ಮಾಡಿ ಏನಾದರೂ ಮಾಡಿ ಏನೋ ಆಗೋದು ಬೇಡ ಅಂತೇಳಿ ಅದಕ್ಕೆ ಸ್ವಲ್ಪ ಟೈಮ್ ತಗೊಂಡು ನಿಧಾನವೇ ಪ್ರಧಾನ ಅಂತೇಳಿ ಕನ್ನಡದಲ್ಲಿ ಒಂದು ಗಾದೆ ಇದೆ. ಅದಕ್ಕೋಸ್ಕರ ನಿಧಾನವಾಗಿ ಮಾಡುವ ಅಂತೇಳಿ ನಾನು ಸ್ವಲ್ಪ ಸ್ಲೋ ಅಲ್ಲಿ ಮಾಡುವ ಇಚ್ಛೆ ತಕ್ಕೊಂಡೆ ಆ ಫ್ಲ್ಯಾಟ್ ಮಾಡುವ ಸಂದರ್ಭದಲ್ಲಿ ನಾನಿದ್ದೇನೆ. ಇನ್ನೊಂದು ವಿಷಯ ಏನಂತ ಹೇಳಿದ್ರೆ, ಈ 16 ತಿಂಗಳು ಕಣ್ಣು ಮುಚ್ಚಿ ತೆರೆಯುವಾಗ ನನ್ನ ಪ್ರಕಾರ ಹೋಗುತ್ತೆ. ಯಾಕಂತ ಹೇಳಿದ್ರೆ ನಾವು 2 ಫ್ರೀ ಡ್ರಾ ಇಟ್ಟಿದ್ದೇವೆ. ಆ 2 ಫ್ರೀ ಡ್ರಾ ಹೇಗೆ ಮುಗೀತಂತೇಳಿ ನನಗೇನೆ ಈಗ ಶಾಕ್ ಆಗ್ತಾ ಇದೆ. ಇನ್ನು ಆ ಕಡೆ ಈ ಕಡೆ ನೋಡುವಾಗ ಫೆಬ್ರವರಿ 25 ಬರುತ್ತೆ. ಈ ಫೆಬ್ರವರಿ 25 ಬರುವಾಗ ಪ್ರಥಮ ಡ್ರಾನು ಮುಗಿಯುತ್ತದೆ. ಆ ಕಡೆ ಈ ಕಡೆ ನೋಡುವಾಗ ನಮ್ಮ ಈ 16 ತಿಂಗಳದ ಡ್ರಾ ಮುಗಿಲಿ, ಮತ್ತು ನಮಗೆ ಆದಷ್ಟು ಸೇಲ್ಸ್ ಬರಲಿ, ಆದಷ್ಟು ಗ್ರಾಹಕರು ಇದಕ್ಕೆ ಸೇರಲಿ, ಆದಷ್ಟು ಪ್ರಮೋಟರ್ಗಳು ಹೊಸ ಪ್ರಮೋಟರ್ಗಳು ನನಗೆ ಬೇಕು. ಯಾಕಂತ ಹೇಳಿದ್ರೆ ಈ ನ್ಯೂ ಇಂಡಿಯಾ ಅಂತ ಹೇಳಿದ್ರೆ ಅದು ಸಮುದ್ರ ಇದ್ದಾಗೆ. ಈ ಸಮುದ್ರಕ್ಕೆ ಯಾವಾಗಲೂ ನೀರು ಬತ್ತೋದಿಲ್ಲ. ಸಮುದ್ರ ನೀರು ಯಾವಾಗಲೂ ಬತ್ತಿದ್ರೆ ಮತ್ತೆ ಹೋಯ್ತದೆ, ಮತ್ತೆ ಪಲಾಯನ ಭೂಕಂಪನೆ. ಅದಕ್ಕೋಸ್ಕರ ಈ ನ್ಯೂ ಇಂಡಿಯಾ ಏನೋದು ಅದು ಸಮುದ್ರ ಇದ್ದಾಗೆ. ಆ ಸಮುದ್ರ ನೀರು ಯಾವಾಗಲೂ ಬತ್ತಬಾರ್ದು. ಹಾಗೆ ನ್ಯೂ ಇಂಡಿಯಾಕ್ಕೆ ಹೊಸ ಪ್ರಮೋಟರ್ಗಳ ಆಗಮನ ಬೇಕು. ಹೊಸ ಮುಖಗಳು ಇವತ್ತೆಲ್ಲ ನನಗೆ ನೋಡುವಾಗೆಲ್ಲ ಹೊಸ ಮುಖಗಳು ಕಾಣ್ತಾ ಇದೆ. ಯಾಕಂತ ಹೇಳಿದ್ರೆ ನಿಮಗಿಂತ ಖುಷಿ ನನಗಾಗ್ತಾ ಇದೆ ಆ ಮುಖಗಳನ್ನ ನೋಡುವಾಗ. ಇನ್ನೂ ಹೊಸ ಮುಖಗಳು ಈ ನ್ಯೂ ಇಂಡಿಯಾಕ್ಕೆ ಬೇಕು, ಇನ್ನೂ ಬರಲಿ ಅಂತೇಳಿ ಹಾರೈಸ್ತಾ ಇದ್ದೇನೆ ದೇವರ ಹತ್ರ. ಮತ್ತು ನಮ್ಮ ಬಿದ್ರಾ ಮೀಡಿಯಾ ಇರ್ಫಾನ್ ಅವರು ತುಂಬ ಶ್ರಮಪಟ್ಟು ಕಾಯಿನನ್ನು ಆದಷ್ಟು ಕ್ಲಾರಿಟಿ ಕೊಟ್ಟು ನಿಮಗೆ ತೋರಿಸ್ತಾ ಇದ್ದಾರೆ. ಅದನ್ನು ಗ್ರಾಹಕರ ಆದಷ್ಟು ಕ್ಲಾರಿಟಿ ಕೊಟ್ಟು ನೋಡಿ. ಯಾಕಂತ ಹೇಳಿದರೆ ಈ ನ್ಯೂ ಇಂಡಿಯಾದಲ್ಲಿ ನಿಮಗೆ ಯಾವಾಗಲೂ ಯಾವ ಕಾಯಿನ್ ಇಲ್ಲ ಅಂತ ಹೇಳಿದ್ರು ಅದಕ್ಕೆ ಮಿಸ್ಟೇಕ್ ಆಗಬಾರ್ದು, ಅದಕ್ಕೆ ಗಟ್ಟಿ ಬರಬಾರ್ದು ಅಂತೇಳಿ ಈ ಥರ ಕಾಯಿನ್ ನಾನು ಜೋಡಣೆ ಮಾಡಿ ಇಟ್ಟಿದ್ದೇನೆ ಗ್ರಾಹಕ. ಮತ್ತು ಒಂದು ವಿಷಯ ಏನಂತ ಹೇಳಿದರೆ, ಪ್ರತಿಯೊಂದು ಡ್ರಾದಲ್ಲೂ ಗ್ರಾಹಕರಿಗೆ ಫಸ್ಟಿಗೆ ನಾವು ಕಾಯಿನ್ ಸೆಟ್ ಮಾಡಿ ನಿಮ್ಮ ಪ್ರಮೋಟರ್ಗಳು ಬಂದು ಅದನ್ನು ಫೋಟೋ ತೆಗೆದು ಗ್ರೂಪಲ್ಲಿ ಹಾಕಬೇಕು. ಯಾಕಂತ ಹೇಳಿದ್ರೆ ಗ್ರಾಹಕರು ಬರೋದಿಲ್ಲ, ಎಲ್ಲರೂ ಗ್ರಾಹಕರು ಬರೋದಿಲ್ಲ. ಪಾಪ ಎಲ್ಲೆಲ್ಲೇ ಗ್ರಾಹಕರು ಇದ್ದಾರೆ. ನನ್ನ ಪ್ರಕಾರ ಬ್ಯಾಂಗ್ಳೂರು, ಮೈಸೂರು, ಶಿವಮೊಗ್ಗ, ಹಾಸನ, ಭದ್ರಾವತಿ, ಬಳ್ಳಾರಿ, ಚಿಕ್ಕಮಗಳೂರು, ದಾವಣಗೆರೆ, ಚಿತ್ರದುರ್ಗ, ರಾಯಚೂರು, ಬಾಗಲಕೋಟೆ, ತಮಿಳುನಾಡು, ಕೇರಳ, ಗೋವಾ, ಮಧ್ಯಪ್ರದೇಶ, ಆಂಧ್ರ ಪ್ರದೇಶ, ಈ ಕಡೆ ಬಾಂಬೆ, ಮಹಾರಾಷ್ಟ್ರ, ಸೌದಿ, ಇಸ್ರೇಲ್, ಹೀಗೆ ಎಲ್ಲೆಲ್ಲಿ ನ್ಯೂ ಇಂಡಿಯಾ ಅಂತ ಹೇಳಿದ್ರೆ ಅದು ಈ ಸಮುದ್ರದ ಒಂದೊಂದು ದಾಡಿ ಇದ್ದಾಗೆ ಎಲ್ಲ ಕಡೆ ಹೋಗಿದೆ ನಾಡಿ. ಪ್ರತಿಯೊಂದು ನಾಡಿನೂ ಒಂದೊಂದು ಕಡೆನೂ ಹೋಗಿದೆ. ಅದು ತುಂಬ ಖುಷಿಯಾಗಿದೆ. ಹಾಗೆ ಪ್ರತಿಯೊಂದು ಗ್ರಾಹಕರಿಗೂ ನ್ಯೂ ಇಂಡಿಯಾದ ಮೇಲೆ ಭರವಸೆ ಹಾಗೂ ವಿಶ್ವಾಸವಿಟ್ಟು ಸೇರಿರುವ ಗ್ರಾಹಕರಿಗೆ ಯಾವ ಕಾರಣಕ್ಕೂ ಚ್ಯುತಿ ಬರಬಾರ್ದಂತೇಳಿ ನ್ಯೂ ಇಂಡಿಯಾ ಕಾಪಾಡ್ತಾ ಇದೆ ಇಷ್ಟ ತನಕ. ಇನ್ನು ನ್ಯೂ ಇಂಡಿಯಾದ ಪ್ರತಿಯೊಂದು ಗ್ರಾಹಕರಿಗೂ ಸೇರಲಿಕ್ಕೆ ಇನ್ನು ಯಾರೆಲ್ಲ ಇಚ್ಛೆ ಪಟ್ಟಿದ್ದೀರಾ ಪ್ರತಿಯೊಬ್ಬ ಗ್ರಾಹಕರು ಇನ್ನೂ ನಾಳೆಯಿಂದ ಹಣ ಪಾವತಿಸಲಿಕ್ಕೆ ಸ್ಟಾರ್ಟ್ ಮಾಡಿ. ಯಾಕಂದರೆ ಯಾರೆಲ್ಲ ಹೊಸಬ್ರು ಸೇರ್ತಾರೋ ಆದಷ್ಟು ಹಣ ಹಾಕಿಬಿಡಿ, ಬೇಗನೆ ಹಣ ಹಾಕಿಬಿಡಿ. ಇನ್ನು ಯಾರೆಲ್ಲ ಇದರಲ್ಲಿ ಬಾಕಿ ಇದೆಯಾ ಹಣ ಕೊಡಲಿಕ್ಕೆ ಅವರೆಲ್ಲರೂ ಆದಷ್ಟು ಬೇಗ ಹಣ ಪಾವತಿಸಿ. ಯಾಕಂತ ಹೇಳಿದರೆ 1,000 ನೀವು ಈಗ ಕೊಟ್ಟರು 1,000ನೇ, ಇನ್ನು ಸ್ವಲ್ಪ ಲೇಟ್ ಮಾಡಿ ಕೊಟ್ಟರು 1,000ನೇ. ಅದಕ್ಕೆ 2,000 ಆಗಲ್ಲ, 800 ಆಗಲ್ಲ, 1,000 ಇರುತ್ತೆ. ಅದಕ್ಕೋಸ್ಕರ ಮತ್ತೆ ಹೊಸ ಡ್ರಾ ಐಟಮನ್ನು ಇಟ್ಟಿದ್ದೇನೆ. ನಿಮಗೆ 10 ಡ್ರಾ ನಂತರ 2 ಫ್ಲ್ಯಾಟ್ ಇದೆ. 11 ಡ್ರಾಕ್ಕೆ 2 ಫ್ಲ್ಯಾಟ್ನ ಇಟ್ಟಿದ್ದೇನೆ. 2 ಅದೃಷ್ಟವಂತರು 2 ಫ್ಲ್ಯಾಟಿನ ಓನರ್ಗಳಾಗ್ತಾರೆ. 10 ಡ್ರಾ ತನಕ 1 ಫ್ಲ್ಯಾಟ್, 11ನೇ ಡ್ರಾಗೆ 2 ಫ್ಲ್ಯಾಟನ್ನು ಇಟ್ಟಿದ್ದೇನೆ. ಈ 11 ಡ್ರಾ ಮಾಡುವಾಗ 2 ಫ್ಲ್ಯಾಟಿನ ಓನರ್ಗಳು 2 ಓನರ್ಗಳಿಗೆ ಫ್ಲ್ಯಾಟ್ ಸಿಕ್ಕುತ್ತೆ. ಕಸ್ಟಮರ್ಗೆ 2 ಗ್ರಾಹಕರಿಗೆ ಫ್ಲ್ಯಾಟ್ ಸಿಕ್ಕುತ್ತೆ. ಅದಕ್ಕೋಸ್ಕರ ತುಂಬ ಡ್ರಾನ ಇಟ್ಟಿದ್ದೇನೆ. ಇದು ನಿರೀಕ್ಷೆಗೂ ಮೀರಿರುವ ಡ್ರಾ, ಊಹಿಸಲಿಕ್ಕೂ ಸಾಧ್ಯವಾಗದ ಡ್ರಾ, ನಿರೀಕ್ಷೆಗೂ ಮೀರಿದ ಡ್ರಾ ಆಗಿರುತ್ತೆ ಈ ಡ್ರಾವನ್ನು. ಇದನ್ನು ಕ್ಯಾಟ್ಲಾಗ್ ಒಮ್ಮೆ ನೋಡುವಾಗ ನನಗೇನೆ ಶಾಕ್ ಆಯಿತು, ನನಗೇನೆ ಶೇಕ್ ಆಯಿತು. ನಾನು ಮಾಡಿದ್ದೇನೆ ಆದರೆ ನನಗೆ ಶೇಕ್ ಆಗಿದೆ. ಯಾಕಂದರೆ ಇದರಲ್ಲಿ ಎಂತ ಇದೆ ಅಂತೇಳಿ ಇನ್ನೂ ನನಗೆ ಕ್ಲಾರಿಟಿ ಸಿಕ್ಕಿಲ್ಲ.
ಯಾಕಂದರೆ ಇದನ್ನು ನನಗೆ ಕ್ಲಾರಿಟಿ ತೆಗಿಲಿಕ್ಕೆ ತುಂಬ ಟೈಮ್ ಬೇಕಾಗುತ್ತೆ. ಅಷ್ಟು ಟೈಮ್ ನನ್ನ ಹತ್ರನೂ ಸ್ವಲ್ಪ ಕಷ್ಟ ಆಗಿತ್ತು. ಯಾಕಂತ ಹೇಳಿದ್ರೆ ಎಂತೆಲ್ಲ ಐಟಮ್ ಇದೆ, ಎಷ್ಟು ಕಾರ್ ಇದೆ. ನಾನು ಈಗ ನಿಮ್ಮ ಹತ್ರ ಕಾರ್ ಲೆಕ್ಕ ಮಾಡಿಲ್ಲ. ಇಲ್ಲಿ ಮೈನ್ ಪೇಜಲ್ಲಿ ಎಷ್ಟು ಕಾರ್ ಕೊಟ್ಟಿದ್ದಾರೆ, ಎಷ್ಟು ಐಫೋನ್ ಕೊಟ್ಟಿದ್ದಾರೆ, ಎಷ್ಟು ಸ್ಮಾರ್ಟ್ ಫೋನ್ ಕೊಟ್ಟಿದ್ದಾರೆ, ಇದರ ಲೆಕ್ಕನೆ ಮಾತ್ರ ಹೇಳ್ತಾ ಇದ್ದೇನೆ. ಮತ್ತು ಇದು ನಿಮಗೆ ಪ್ರಥಮ ಡ್ರಾ ನಾಡ್ದು 25 ತಾರೀಕಿಗೆ ಮುಗಿದ ಮೇಲೆ ಯಾರೆಲ್ಲ ಹಣ ಪಾವತಿಸಲಿಕ್ಕೆ ಬಾಕಿ ಇದೆಯಾ, ನೀವು ಈಗ ಪ್ರಮೋಟರ್ಗಳ ಹತ್ರ ಒಂದು ನಾನು ವಿಷಯ ಹೇಳ್ತಾ ಇದ್ದೇನೆ. ಈಗ ನೀವು ಯಾರೆಲ್ಲ ಹಣ ಕೊಟ್ಟಿದ್ದಾರೆ, ಇನ್ನು ಯಾರೆಲ್ಲ ಕೊಡಬೇಕು ಅವರನ್ನು ನಾಳೆಯಿಂದ ನೀವು ಬಿಡಬಾರ್ದು. ಅವ್ರ ಹತ್ರ ಹಣ ತಗೊಳ್ಳಿ. ಯಾಕಂತ ಹೇಳಿದರೆ ಅವರು ಮತ್ತೆ ನಿಮ್ಗೆ ಏನಾಗುತ್ತೆ ಗೊತ್ತಂಡ, ಬ್ಯುಸಿ ಟೈಮಲ್ಲಿ ನಿಮಗೆ ಹೊಸ ಹೆಸರು ಮಾಡುವಾಗ, ಹೊಸ ಗ್ರಾಹಕರನ್ನು ಸೇರಿಸುವಾಗ ಇವ್ರ ಜೊತೆ ನಿಮಗೆ ಕಮಿಟ್ಮೆಂಟ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಯಾಕಂದರೆ ನಾಳೆಯಿಂದ ನೀವು ಕಾಲಿಗೆ ಚಕ್ರ ಕಟ್ಟಿ ಸುತ್ತಾಡಬೇಕು. ಇನ್ನು 25 ದಿವಸ ನೀವು ಶ್ರಮ ವಹಿಸಿದರೆ ಒಂದು ಒಳ್ಳೆಯ ಒಂದು ಸ್ಥಾನಕ್ಕೆ ಬಂದು ನೀವು ಮುಟ್ತೀರಾ. ಯಾಕಂದರೆ ಮುಟ್ಟಲೇಬೇಕು. ಯಾಕಂದರೆ ನಾನು ಮುಟ್ಟಿದರೆ ನೀವು ಮುಟ್ಟಲೇಬೇಕು. ನಾನು ಎಷ್ಟಿದ್ದೇನೆ, ನಾನು ಎಷ್ಟು ಮುಂದೆ ಹೋಗ್ತೇನೆ, ನನ್ನಿಂದ ನೀವೇ ಬರಬೇಕು. ಅದಕ್ಕೋಸ್ಕರ ನಾಳೆಯಿಂದ ನೀವು ಈ ಯಾರೆಲ್ಲ ಬ್ಯಾಲೆನ್ಸ್ ಇದೆ, ಈಗ ಯಾರೆಲ್ಲ ಕಟ್ಟಲಿಕ್ಕೆ ಬ್ಯಾಲೆನ್ಸ್ ಇದೆ, ಹೆಸರು ಹಾಕಿದಾರ, ಅವರಿಗೆ ನೆನಪು ಮಾಡಬೇಕು. ಕೆಲವರಿಗೆ ನೆನಪಿರೋದಿಲ್ಲ, ಕೆಲವರು ಸೇರಿರ್ತಾರೆ, ಕೆಲವರು ನೆನಪಿರಲ್ಲ. ಎಲ್ಲರೂ ನಾನು ಇದು ಮಾಡಲಿಕ್ಕೆ ಅಂತ ಹೇಳೋಕ್ಕಲ್ಲ, ಕೆಲವರಿಗೆ ನೆನಪಿರೋದಿಲ್ಲ. ಅವರಿಗೆ ನೆನಪು ಮಾಡಿ ಹಣ ತಗೊಳ್ಳಿ. ಯಾಕಂತ ಹೇಳಿ ಲಾಸ್ಟ್ ಮೂಮೆಂಟಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಿಮಗೆ ಹೊಸ ಹೆಸರು ಮಾಡುವಾಗ ಇವರನ್ನು ಹುಡುಕಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ನೀವು ಯಾಕೆ ನಿಮಗೆ ನಾನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಅದು ನಿಮಗೆ ತುಂಬ ಕಷ್ಟ, ಲಾಸ್ ಆಗುತ್ತೆ. ನೀವು ಒಬ್ಬರು ಗ್ರಾಹಕರನ್ನು ಸೇರುವಾಗ 10 ನಿಮಿಷ ಟೈಮ್ ವೇಸ್ಟ್ ಮಾಡ್ತೀರಾ. ಆ 10 ನಿಮಿಷ ಟೈಮ್ ವೇಸ್ಟ್ ಮಾಡಿ ಒಬ್ಬರು ನನ್ನನ್ನು ಸೇರಿಸ್ತೀರಾ. ನನ್ನ ಹತ್ರ ನೀವು ಸೇರಿಸುವಾಗ 10 ನಿಮಿಷ ಟೈಮ್ ವೇಸ್ಟ್ ಮಾಡಿ ನನ್ನನ್ನು ನೀವು ಸೇರಿಸಿ, ನಾನು ಹಣ ಕೊಟ್ಟಿಲ್ಲ ಅಂದರೆ ನೀವು ಅಷ್ಟು ಸುಮ್ಮನೆ ಮಾತಾಡಿ ಟೈಮ್ ವೇಸ್ಟ್. ಅದಕ್ಕೋಸ್ಕರ ಫಸ್ಟ್ ನಾಳೆಯಿಂದ ನೀವು ಮಾಡುವ ಕೆಲಸ ಏನಂತ ಹೇಳಿದ್ರೆ, ಯಾವ್ದೆಲ್ಲ ಬ್ಯಾಲೆನ್ಸ್ ಉಂಟು, ಈಗ ಯಾರೆಲ್ಲ ಕೊಟ್ಟಿಲ್ಲ ಹೆಸರು ಬರೆದು ಅವ್ರದ್ದು ಫಸ್ಟ್ ಹಣ ತೆಕ್ಕೊಳ್ಳಿ. ಲಾಸ್ಟ್ ಮೂಮೆಂಟಲ್ಲಿ ನಿಮಗೆ ಹೊಸ ಗ್ರಾಹಕರ ಜೊತೆ ಹೊಸ ಗ್ರಾಹಕರನ್ನು ನೀವು ಸೇರಿಸುವಾಗ ಈ ಹಳಬರನ್ನು ನಿಮಗೆ ಹುಡುಕ್ಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಅವ್ರು ನಾಳೆ ಕೊಡ್ತೀನಿ, ನಾಡ್ದು ಕೊಡ್ತೀನಿ ಹೀಗೆ ಅಂತ ಹೇಳುವಾಗ ಕೆಲವರಿಗೆ ನೆನಪಿರಲ್ಲ, ಕೆಲವರಿಗೆ ಸ್ವಲ್ಪ ಸಮಸ್ಯೆ ಇರುತ್ತೆ. ಅವರನ್ನು ಫಸ್ಟ್ ನಾಳೆ ಕ್ಲಾರಿಫೈ ಮಾಡಿಕೊಂಡು ಅವರನ್ನು ಫಸ್ಟ್ ಹುಡುಕಿ ಅವರ ಜೊತೆ ಹಣ ತಗೊಳ್ಳಿ. ಆನಂತರ ಹೊಸ ಸ್ಕೀಮಿನ ಹೊಸ ಜನರ ಸೇರಿಸಿ ಅವ್ರ ಜೊತೆನೂ ಹಣ ತಗೊಳ್ಳಿ. ಯಾಕಂತ ಹೇಳಿದ್ರೆ ಒಮ್ಮೆ ನೀವು ಮತ್ತೆ ಕೊಡ್ಬೋದು, ಅಲ್ಲ ಲಾಸ್ಟಿಗೆ ತಗೊಳ್ಳುವ, ಅಲ್ಲ ಲಾಸ್ಟಿಗೆ ಸಿಕ್ಕುತ್ತೆ ಅಂತೇಳಿ ಕಾದರೆ ಈ ಹೊಸಬರನ್ನು ನಿಮಗೆ ಮ್ಯಾನೇಜ್ ಮಾಡಲಿಕ್ಕೆ ಆಗಲ್ಲ. ಇವರು ಬಾಕಿದ್ದವರನ್ನು ಮ್ಯಾನೇಜ್ ಮಾಡಲಿಕ್ಕೆ ನಿಮ್ಗೆ ಆಗೋದಿಲ್ಲ. ಮ್ಯಾನೇಜ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ನಾಳೆಯಿಂದ ಅದನ್ನು ಮಾಡಿ. ಮತ್ತು ನಾಳೆಯಿಂದ ಈ 1000 ರೂಪೀಸ್ ನಾಳೆಯಿಂದ ಸ್ಟಾರ್ಟ್ ಆಗುತ್ತೆ. ನಾಳೆಯಿಂದನೇ ಗ್ರೂಪಲ್ಲಿ ಮೆಸೇಜ್ ಬರುತ್ತೆ. ಆ್ಯಕ್ಚುಲಿ ನಾಳೆ 31 1 ತಾರೀಕಿಗೆ ಮಾಡಬೇಕು ಅಂತ ನಾಳೆಯಿಂದನೇ ಮಾಡ್ತಾ ಇದ್ದೇನೆ. ಯಾಕಂದರೆ ಗ್ರಾಹಕರಿಗೆ ಎಷ್ಟು ಬೇಗ ಆಗುತ್ತೆ ಅಷ್ಟು ಫಾಸ್ಟಾಗಿ ಸರ್ವಿಸ್ ಕೊಡಬೇಕು. ನಾಳೆಯಿಂದನೇ ಸ್ಟಾರ್ಟ್ ಮಾಡಿ 15 ತಾರೀಕು ಮಧ್ಯರಾತ್ರಿ ಸ್ಟಾಪ್ ಆಗುತ್ತೆ. 15 ತಾರೀಕು ಮಧ್ಯರಾತ್ರಿ ಸ್ಟಾಪ್ ಆಗಿ ಮತ್ತೆ ಮಿಕ್ಕಿದವರಿಗೆ 22 ಅಂದರೆ ಪ್ರತಿ ತಿಂಗಳಿಗೆ, ನಾಡ್ದು 22 ಅಲ್ಲ, ಪ್ರತಿ ತಿಂಗಳು 22 ತಾರೀಕು ಮಧ್ಯರಾತ್ರಿ ಅದು ಸ್ಟಾಪ್ ಆಗುತ್ತೆ. ಅದು ನೀವು ಗ್ರಾಹಕರಿಗೆ ಹೇಳಬೇಕು. ನೀವು ಮೆಸೇಜ್ ಮಾಡುವಾಗ, ಗ್ರೂಪಲ್ಲಿ ಮೆಸೇಜ್ ಮಾಡುವಾಗ ಕೆಳಗೆ ಅದನ್ನು ಮೆನ್ಷನ್ ಮಾಡಬೇಕು ನೆನಪಲ್ಲಿ. ಇಲ್ಲಂದರೆ ಕೆಲವು ಗ್ರಾಹಕರಿಗೆ ಗೊತ್ತಿರೋದಿಲ್ಲ, 24ಕ್ಕೆ ಹಾಕ್ತಾರೆ, 25ಕ್ಕೂ ಹಾಕ್ತಾರೆ. ಅದಕ್ಕೋಸ್ಕರ ಅದನ್ನು 22ಕ್ಕೆ ನೀವು ಕರೆಕ್ಟ್ ಕ್ಲಿಯರ್ ಮಾಡಿದರೆ ನಿಮಗೂ ಸ್ವಲ್ಪ ತುಂಬ ಈಸಿ ಆಗುತ್ತೆ. ಇಲ್ಲಾಂದರೆ ನಿಮ್ಗೆ ಏನಾಗುತ್ತೆ, 25 ತಾರೀಕು ತನಕ ನೀವು ಅವ್ರ ಹತ್ರ ಹಣ ತಗೊಂಡ್ರೆ ನಿಮಗೆ ಇಲ್ಲಿ ಕ್ಲಾರಿಟಿ ಕೊಡಲಿಕ್ಕೆ ತುಂಬ ಕಷ್ಟ ಆಗುತ್ತೆ. ನೀವು ಕಾಯಿನನ್ನು ಬರೆದಾಕಬೇಕು, ಇಲ್ಲಾಂದರೆ ಹುಡುಕಿ ಹಾಕಬೇಕು. ಆ ಹುಡುಕಿ ಬರೆದಾಕುವಾಗ ಅಷ್ಟು ಟೈಮ್ ವೇಸ್ಟ್ ಆಗುತ್ತೆ. ಅದಕ್ಕೋಸ್ಕರ ಒಂದು 2 ದಿವಸ ಮುಂಚೆನೇ ಅದನ್ನು ಕ್ಲಿಯರ್ ಮಾಡಿದರೆ ನಿಮಗೂ ಒಳ್ಳೆಯದು, ನನಗೂ ಒಳ್ಳೆಯದು, ಇಲ್ಲ ಆಫೀಸಿಗೂ ಒಳ್ಳೆಯದು, ಇವರಿಗೆ ಎಂಟ್ರಿ ಮಾಡಲಿಕ್ಕೆ ತುಂಬ ಈಸಿ ಆಗುತ್ತೆ. ಅದಕ್ಕೋಸ್ಕರ ಆ ಥರ ಮಾಡಿ ಅಂತೇಳಿ ನಿಮ್ಮ ಹತ್ರ ನಾನು ಕೇಳ್ತಾ ಇದ್ದೇನೆ. ಈ ನ್ಯೂ ಇಂಡಿಯಾ ಸ್ಕೀಮ್ ಒಂದು ಕಡೆ ಆದರೆ ನ್ಯೂ ಇಂಡಿಯಾ ಟ್ರಸ್ಟ್ ಇನ್ನೊಂದು ಕಡೆ. ಈ 3 ಫ್ಲ್ಯಾಟನ್ನು ನಿರ್ಗತಿಕರಿಗೆ, ಅಸಹಾಯಕರಿಗೆ ನಾನು ಯಾಕೆ ಇಟ್ಟಿದ್ದೇನೆ ಅಂದರೆ, ಬಡವರಿಗೆ ಯಾಕೆ ಇಟ್ಟಿದ್ದೇನೆ ಅಂತ ಹೇಳಿದರೆ, ತುಂಬ ಸೂರಿಲ್ಲದವರಿದ್ದಾರೆ, ತುಂಬ ಜನ ಸೂರಿಲ್ಲದವರಿದ್ದಾರೆ. ಸೂರು ಇಲ್ಲದವರಿಗೆ ಬರಬೇಕು. ಯಾರು ಅವರಿಗೆ ಆಸರೆ ಇಲ್ಲವೋ ಅವ್ರಿಗೂ ಬರಬೇಕು. ಕೆಲವು ಕಡೆ ಆಸರೆ ಇರುವುದಿಲ್ಲ. ನಾನೊಂದು ಕೆಲವು ಕಡೆ ಎಲ್ಲ ಸರ್ವೆ ಮಾಡುವಾಗ ಮೊನ್ನೊಂದು ಕಡೆ ನಾನು ಇತ್ತೀಚೆಗೆ ಒಂದು ತಿಂಗಳು ಮುಂದೆ ಒಂದು ಕಡೆ ಹೋದೆ, ಉಪ್ಪಿನಂಗಡಿ ಒಂದು ಕಡೆ. ಅಲ್ಲಿ ಒಬ್ಬರು ಪ್ರಾಯದವರಿದ್ದರು, ಒಂದು ಹೆಂಗಸಿತ್ತು, ಇಬ್ಬರೇ ಇದ್ದಾರೆ. ನಾನು ಒಳಗಡೆ ಹೋದೆ. ಒಳಗಡೆ ಕೂತ್ಕೊಳ್ಳುವಾಗ ಪ್ರಾಯದವರು ಆ ಬೆಡ್ಡಲ್ಲಿ ಮಲಗಿದ್ರು. ಆ ಬೆಡ್ ನೋಡುವಾಗಂತ ವಿಚಿತ್ರ ಆಗಿತ್ತು. ಇನ್ನು ಆ ಹುಡುಗಿ ಪಾಪ ಮದುವೆ ಆಗಿಲ್ಲ, 39-40 ವರ್ಷ ಆಗಿದೆ ಆ ಹುಡುಗಿ, ಆ ಹೆಂಗಸು ಮಗಳು. ನಾನು ನೋಡುವಾಗ ಟಾಯ್ಲೆಟ್ ಬಿದ್ದೋಗಿದೆ, ಬಾತ್ರೂಮು ಇದು ಕಿಚನು ಬಿದ್ದೋಗಿದೆ, ಈ ಕಡೆ ಬೆಡ್ರೂಮ್ ಇದು ಅಂಚೆಲ್ಲ ಕೆಳಗೆ ಬಿದ್ದಿದೆ.
ನನಗೆ ನೋಡಿ ಒಂಥರ ಶಾಕ್ ಆಗೋಯ್ತು. ನನ್ನ ಮನಸ್ಸಲ್ಲಿ ಅನಿಸಿತು, ಇಂಥ ಜನರಿಗೆ, ಇಂಥವರಿಗೆ ನಾನು ಕೊಡುವ ಪ್ಲಾಟ್ ಅಸಹಾಯಕರು, ನಿರ್ಗತಿಕರು ಅಂತ ಹೇಳ್ತೀವಲ್ಲ, ಇಂಥವ್ರಿಗೆ ಈ ಪ್ಲಾಟನ್ನು ಸಿಕ್ಕಿದರೆ ನನಗೆ ತುಂಬ ಖುಷಿ. ಯಾಕಂತ ಹೇಳಿದ್ರೆ ಅಂಥವ್ರಿಗೇ ಕೊಡಬೇಕು. ಅದಕ್ಕೆ ಯಾರು ಅರ್ಹಪಟ್ಟ ವ್ಯಕ್ತಿ ಅಂತ ನಾವು ಹೇಳ್ತೇವೆ, ಆ ಅರ್ಹಪಟ್ಟ ವ್ಯಕ್ತಿಗಳಿಗೇ ಸಿಕ್ಕಿದ್ರೇ ತುಂಬ ಖುಷಿ. ಅದಕ್ಕೋಸ್ಕರ ಅಂಥವರಿಗೆ ಸಿಗ್ಬೇಕಂತೇಳಿ ನಾನು ಆಸೆ ಪಡ್ತಾ ಇದ್ದೇನೆ, ವ್ಯಕ್ತಪಡಿಸ್ತಾ ಇದ್ದೇನೆ. ಇನ್ನು ಕಾಯಿನನ್ನು ಎಲ್ಲ ತೋರಿಸಾಯ್ತು. ಇರ್ಫಾನ್, ಕಾಯಿನ್ ಎಲ್ಲ ತೋರಿಸಿ ಆಯ್ತಾ? ಕಾಯಿನ್ ಇಲ್ಲ ಮೇ ಕಾಯಿನ್ ಎಲ್ಲ ತೋರಿಸಿ ಆಯಿತು. ಇಷ್ಟ ತನಕ ಇನ್ನು ಈಗಾಗಲೇ ನಮ್ಮ ಹೊಸ ಬಾಕ್ಸನ್ನು, ಖಾಲಿ ಬಾಕ್ಸನ್ನು ತೋರಿಸ್ತಾ ಇದ್ದೇವೆ. ಸ್ವಲ್ಪ ತೋರಿಸಿ. ಖಾಲಿ ಇದೆ, ಎಂಟಿ ಇದೆ, ಏನೂ ಇಲ್ಲ ಅದರಲ್ಲಿ. ಕರೆಕ್ಟ್ ಝೂಮ್ ಮಾಡಿ ತೋರಿಸಿ ಇರ್ಫಾನ್, ಕರೆಕ್ಟ್ ಝೂಮ್ ಮಾಡಿ ತೋರಿಸಿ. ಒಂದು ರೌಂಡ್ ತಿರುಗಿಸಿ. ಕಾಯಿನನ್ನು ಈಗ ತಂದು ಈ ಡಬ್ಬದೊಳಗೆ ಹಾಕಿ ಸ್ವಲ್ಪ ದಾರಿ ಬಿಡಿ, ಸ್ವಲ್ಪ ದಾರಿ ಬಿಡಿ. ಆ ಕಾಯಿನ್ ಸ್ವಲ್ಪ ದಾರಿ ಬಿಡಿ. ಆ ಕಾಯಿನನ್ನು ಅಲ್ಲಿ ಮಿಕ್ಕಿದವರೆಲ್ಲ ಸೈಡಾಗಿ ಯಾರೆಲ್ಲ ಕಾಯಿನ್ ಹಾಕ್ತೀರಾ ಅವ್ರು ಮಾತ್ರ ನಿಂತು ಕಾಯಿನ್ ಹಾಕಿದ್ರೆ ಆಗಿತ್ತು. ಮಿಕ್ಕಿದವರೆಲ್ಲ ಸೈಡ್ ಮಾಡಿ, ಸೈಡಾಗಿ. ನಮ್ಮ ಹೊಸ ಬಾಕ್ಸಲ್ಲಿ ಹೊಸ ಕಾಯಿನ್ಗಳು ಬೀಳ್ತಾ ಇದೆ. ಇವತ್ತು ಈ ಬಾಕ್ಸನ್ನು ಉದ್ಘಾಟನೆಯೂ ಮಾಡಿದ್ದೇವೆ. ಇವತ್ತು ಉದ್ಘಾಟನೆ ಆಗ್ತಾ ಇದೆ. ಇವತ್ತು ಬಂದ ಅದೃಷ್ಟವಂತರು, ತುಂಬ ಅದೃಷ್ಟವಂತರು. ಯಾಕಂತ ಹೇಳಿದರೆ ಹೊಸ ಬಾಕ್ಸಲ್ಲಿ ಹೊಸ ಕಾಯಿನಿಂದ ಹೊಸ ಅದೃಷ್ಟ ನಿಮ್ಮ ಬಾಳಲ್ಲಿ ಬರಲಿ ಅಂತೇಳಿ ಈ 2025 ಜನವರಿ 30 ತಾರೀಕಿನಂದು ನಿಮಗೆ ನಾನು ಹಾರೈಸ್ತಾ ಇದ್ದೇನೆ. ಜಾಗ ಬಿಡಿ, ಅಲ್ಲಿ ಸ್ವಲ್ಪ ಸೈಡ್ ಮಾಡಿ. ಆ ಕಾಯಿನನ್ನು ತೋರಿಸಲಿಕ್ಕೆ, ಆ ವಿಡಿಯೋದವರಿಗೆ ತೋರಿಸಲಿಕ್ಕೆ ಅವಕಾಶ ಮಾಡಿಕೊಡಿ. ನಮ್ಮ ಜೊತೆ ಯಾವಾಗಲೂ ಬೆದ್ರಾ ಮೀಡಿಯಾ ಇರ್ಫಾನ್ ಅವರ ಸಹಕಾರ ನಮ್ಮ ಜೊತೆ ತುಂಬ ಇದೆ. ಯಾಕಂತ ಹೇಳಿದ್ರೆ ನಮ್ಮ ಎಲ್ಲ ಡ್ರಾದಲ್ಲೂ, ಪ್ರತಿಯೊಂದು ಸ್ಕೀಮಲ್ಲೂ ಬೆದ್ರಾ ಮೀಡಿಯಾದ ಇರ್ಫಾನ್ ನಮ್ಮ ಜೊತೆ ಸಹಕಾರ ಕೊಟ್ಟು ತುಂಬ ನಮಗೆ ಬೇಕಾದ ಥರದಲ್ಲಿ ಅವರು ಸಹಕಾರ ಕೊಟ್ಟಿದ್ದಾರೆ. ಅವರಿಗೂ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ.
ಪ್ರತಿಯೊಂದು ಕಾಯಿನನ್ನು ನಾವು ನಮ್ಮ ಹೊಸ ಡಬ್ಬದೊಳಗೆ ಹಾಕ್ತಾ ಇದ್ದೇವೆ. ಪ್ರತಿಯೊಂದು ಕಾಯಿನನ್ನು ಹೊಸ ಡಬ್ಬದೊಳಗೆ ಹಾಕಿ ಇನ್ನೇನು ಒಂದು 5 ನಿಮಿಷದಲ್ಲಿ ನಮ್ಮ ಪ್ರಥಮ ಡ್ರಾ ನಡೆಯಲಿದೆ. ನ್ಯೂ ಇಂಡಿಯಾ ಸೇವಿಂಗ್ ಸ್ಕೀಮಿನ ಸೇವಿಂಗ್ ಪ್ಲಾನಿನ ಕೊನೆಯ ಫ್ರೀ ಡ್ರಾ. ನ್ಯೂ ಇಂಡಿಯಾ ಸೇವಿಂಗ್ ಪ್ಲಾನಿನ ಕೊನೆಯ ಫ್ರೀ ಡ್ರಾ ಇನ್ನೇನು ಕೆಲವು ನಿಮಿಷಗಳಲ್ಲಿ ಪ್ರಥಮ ಡ್ರಾ ನಡೀಲಿಕ್ಕಿದೆ. ಇನ್ನೇನು ಸ್ವಲ್ಪ ಕಾಯಿನ್ ಹಾಕಿದ ಕೂಡಲೇ ಖಾಲಿಯಾಗಿರುವ ಎಂಟಿ ಆಗಿರುವ ಟ್ರೈಯನ್ನು ಒಮ್ಮೆ ತೋರಿಸಿ, ಖಾಲಿ ಎಂಟಿ ಆಗಿರುವ ಟ್ರೈಯನ್ನು ಒಮ್ಮೆ ವಿಡಿಯೋಕ್ಕೆ ತೋರಿಸಿ, ಲೈವ್ಗೆ ತೋರಿಸಿ. ಸರ್ ಸ್ವಲ್ಪ ಸೈಡಾಗಿ, ಸರ್ ಸ್ವಲ್ಪ ಸೈಡಾಗಿ, ಪ್ರತಿಯೊಂದನ್ನು ತೋರಿಸಿ ಶೋ ಮಾಡಿ. Ahora
गलत को सही. ತೋರಿಸಿದ್ರಲ್ಲ, ಸ್ವಲ್ಪ ಸೈಡ್ ಮಾಡಿ, ಎಂಟಿ ಆಗಿರುವ ಖಾಲಿ ಆಗಿರುವ ಆ ಟ್ರೈನ್ನ ಸ್ವಲ್ಪ ಎಳೆದು ತೋರಿಸಿ. ಇವತ್ತು ಈ ಹೊಸ ಟ್ರೈನ್ನ ಮಾಡಿರುವಾಗ, ಕಾಯಿನನ್ನು ಜೋಡಣೆ ಮಾಡುವಾಗ ನಮ್ಮ ಪ್ರಮೋಟರ್ಗಳಿಗೂ ಎಲ್ರಿಗೂ ತುಂಬ ಖುಷಿಯಾಗಿದೆ. ಯಾಕಂತ ಹೇಳಿದ್ರೆ ಪ್ರತಿಯೊಬ್ಬ ಪ್ರಮೋಟರ್ ಇದನ್ನು ನೋಡಿ ತುಂಬ ಖುಷಿ ಪಟ್ಟಿದ್ದಾರೆ. ಅವ್ರಿಗೆ ಖುಷಿಯಾಗಿದೆ ಅಂತೇಳಿ ನನಗೆ ಅವರಿಗಿಂತ ಡಬಲ್ ಖುಷಿಯಾಗಿತ್ತು. ಯಾಕಂತ ಹೇಳಿದ್ರೆ ನಾನು ಮಾಡಿರೋದು ಅವ್ರಿಗೋಸ್ಕರ. ಅವ್ರಿಗೂ ಖುಷಿ ಆಯಿತು, ಇನ್ನು ನನಗೂ ಖುಷಿ ಇದೆ. ಯಾಕಂತ ಹೇಳಿದ್ರೆ ಅವ್ರ ಕಾಯಿನು ಭದ್ರವಾಗಿರುತ್ತೆ, ಅದರಲ್ಲಿ ಕೆಳಗಡೆ ಬೀಳೋದಿಲ್ಲ, ಯಾವ ಕಾರಣಕ್ಕೂ ಕೆಳಗಡೆ ಬೀಳೋಕ್ಕೆ ಚಾನ್ಸೂ ಇಲ್ಲ, ಭದ್ರವಾಗಿರುತ್ತೆ. ಅದಕ್ಕೋಸ್ಕರ ಅದನ್ನು ತುಂಬ ಯೋಜನೆ ರೂಪಿಸಿ ಮಾಡಿದ್ದೇನೆ. ಅದಕ್ಕೋಸ್ಕರ ಇನ್ನೇನು ಒಂದು 2-3 ನಿಮಿಷದಲ್ಲಿ ಫ್ರೀ ಡ್ರಾ ನಡೆಯಲಿದೆ. ನೋಡಿ ಗ್ರಾಹಕರೇ, ಎಷ್ಟು ಬೇಗ ಫ್ರೀ ಡ್ರಾ ಮುಗೀತು. ಈ ನ್ಯೂ ಇಂಡಿಯಾ ಸೇವಿಂಗ್ ಪ್ಲಾನಿನ ಎಷ್ಟು ಬೇಗ ಫ್ರೀ ಡ್ರಾ ಮುಗೀತು. ಇನ್ನೇನು ಕಣ್ಣು ಮುಚ್ಚಿ ತೆರೆಯುವ ಒಳಗೆ ಪ್ರಥಮ ಡ್ರಾನು ನಮ್ಮ ಮುಂದೆ ಬಂದು ನಿಲ್ತದೆ. ಪ್ರಥಮ ಡ್ರಾಗೂ ಇನ್ನೊಂದು 25 ದಿವಸ ಮಾತ್ರ ಬಾಕಿ ಇದೆ, ಕೊನೆಯ 25 ದಿವಸ. ಈ ಕೊನೆಯ 25 ದಿವಸನ ಎಲ್ಲ ಪ್ರಮೋಟರ್ಗಳು ಸದುಪಯೋಗ ಪಡೆದುಕೊಂಡು ಆದಷ್ಟು ಗ್ರಾಹಕರನ್ನು ಈ ನ್ಯೂ ಇಂಡಿಯಾಕ್ಕೆ ಮನವೊಲಿಸಿ ಸೇರಿಸಲಿಕ್ಕೆ ನೀವು ಪ್ರಯತ್ನ ಪಡಬೇಕಂತೇಳಿ ಈ ಸಂದರ್ಭದಲ್ಲಿ ಎಲ್ಲ ಗ್ರಾಹಕರ ಜೊತೆ, ಪ್ರಮೋಟರ್ಗಳ ಜೊತೆ ನಾನು ಹೇಳ್ತಾ ಇದ್ದೇನೆ. ಇದು ಟ್ರೈನ್ ತೋರಿಸಿದ್ರಾ ಹನೀಫ್? ಈಗ ನ್ಯೂ ಇಂಡಿಯಾ ಸೇವಿಂಗ್ ಸ್ಕೀಮಿನ ಪ್ರಥಮ ಡ್ರಾ ಹೋಂಡಾ ಆಕ್ಟಿವಾ. 2 ಜನರಿಗೆ ಹೋಂಡಾ ಆಕ್ಟಿವಾ ಇದೆ. ನ್ಯೂ ಇಂಡಿಯಾ ಸೇವಿಂಗ್ ಸ್ಕೀಮಿನ ಪ್ರಥಮ ಪ್ರೀ ಡ್ರಾದಲ್ಲಿ 2 ಹೋಂಡಾ ಆಕ್ಟಿವಾ ಇದೆ. ಈ 2 ಹೋಂಡಾ ಆಕ್ಟಿವಾದಲ್ಲಿ ಪ್ರಥಮ ಹೋಂಡಾ ಆಕ್ಟಿವಾನ ಈಗ ಡ್ರಾ ನಾವು ತೆಗಿತಾ ಇದ್ದೇವೆ. ಅದನ್ನು ಮಿಷಿನ್ನ ಸ್ಟಾರ್ಟ್ ಮಾಡಿ ಹನೀಫ್ ಸರ್. ಸಿಕ್ಕಿಲ್ಲ ಇಲ್ಲ. ಸಿಕ್ಕಿಲ್ಲ. ಪ್ರಥಮ ಡ್ರಾ ತೆಗಿಲಿಕ್ಕೆ ಹಾಸನದಿಂದ ಬಂದಿದ್ದೀರಾ ತಾವು? ಬನ್ನಿ ಸರ್. ಪ್ರಥಮ ಡ್ರಾ ಹೋಂಡಾ ಆಕ್ಟಿವಾ. ಗ್ರಾಹಕರೇ, ಪ್ರಥಮ ಡ್ರಾ ಹೋಂಡಾ ಆಕ್ಟಿವಾ. ಸರ್ ಫಸ್ಟ್ ಕೈಯನ್ನು ಕ್ಯಾಮ್ರಾಕ್ಕೆ ತೋರಿಸಿ ಸರ್. ಸ್ವಲ್ಪ ಈ ಕಡೆ ಬನ್ನಿ ಸರ್, ಸ್ವಲ್ಪ ಈ ಕಡೆ. ಹಾಂ,
ಕೈ ತೋರಿಸಿ ಸರ್, ಕ್ಯಾಮ್ರಾಕ್ಕೆ ತೋರಿಸಿ ಸರ್, ಕೈ ತೋರಿಸಿ. ಹಾಂ, ಓಕೆ. ಒಂದು ಮಿಕ್ಸ್ ಮಾಡಿ ಒಂದು ಕಾಯಿನ್ ತೆಗೀರಿ ಸರ್. ಓಕೆ ಓಕೆ, ನೀವು ನೋಡಬೇಡಿ, ಕಾಯಿನ್ ನೋಡಬೇಡಿ, ನೀವು ಮುಂದೆ ನೋಡಿ. ಒಂದು ಮಿಕ್ಸ್ ಮಾಡಿ ಒಂದು ಕಾಯಿನ್ ತೆಗೀರಿ. ಕೊಡಿ ಸರ್, ಇಲ್ಲಿ ಕೊಡಿ ಸರ್. ಕಾಯಿನ್ ನಂಬರ್ 34817, 34817 ಪ್ರಥಮ ಡ್ರಾ ಹೋಂಡಾ ಆಕ್ಟಿವಾ 34817, 34,817, 34,817, 34817 ಪ್ರಥಮ ಡ್ರಾ ಹೋಂಡಾ ಆಕ್ಟಿವಾ ಪ್ರಥಮ ಡ್ರಾ. ಓಕೆ, ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು. ದ್ವಿತೀಯ ಹೋಂಡಾ ಆಕ್ಟಿವನ್ನ ಡ್ರಾ ಮಾಡಲಿಕ್ಕೆ ಇಸ್ಮಾಯಿಲ್ ಗುರುವನ್ಕೆರೆ, ಇಸ್ಮಾಯಿಲ್ ಗುರುವನ್ಕೆರೆ ಅವ್ರು ಬರಬೇಕು. ಕ್ಯಾಮರಾಕ್ಕೆ ತೋರಿಸಿ ಸರ್ ಕಾಯಿನ್. ಓಕೆ ಓಕೆ, ಮಿಕ್ಸ್ ಮಾಡಿ, ನೀವು ಎದುರುಗಡೆ ನೋಡಿ, ಮಿಕ್ಸ್ ಮಾಡಿ ಒಂದು ಕಾಯಿನ್ ತೆಗೀರಿ ಸರ್. ದ್ವಿತೀಯ ಹೋಂಡಾ ಆಕ್ಟಿವಾ, ದ್ವಿತೀಯ ಹೋಂಡಾ ಆಕ್ಟಿವಾ ಕೊಡಿ ಸರ್, ಕಾಯಿನ್ ಕೊಡಿ. ದ್ವಿತೀಯ ಹೋಂಡಾ ಆಕ್ಟಿವಾ 1926, 1926, 1926, 1926. ಈಗಾಗಲೇ ಹೋಂಡಾ ಆಕ್ಟಿವಾ 2 ಡ್ರಾ ಮುಗೀತು. ಇನ್ನು 2 ಗೋಲ್ಡ್ 50,000 ಬರ್ತಿದ್ದು 50,000 ರೂಪಾಯಿ ಬೆಲೆ ಬಾಳುವ ಗೋಲ್ಡ್ ಬ್ರಾಸ್ಲೆಟ್, 50,000 ರೂಪಾಯಿ ಬೆಲೆ ಬಾಳುವ ಗೋಲ್ಡ್ ಬ್ರಾಸ್ಲೆಟ್ ಡ್ರಾನ ಈಗಾಗಲೇ ನಡೆಸ್ತಾ ಇದ್ದೇವೆ. ಅದಕ್ಕೋಸ್ಕರ ಅವ್ರ ಹೆಸರೆಂತ? ರಾಜೇಶ. ನಾಸೀರ್ ಕುಕ್ಕಂಜೆ, ಕುಕ್ಕಜೆ ನಾಸೀರ್ ಕುಕ್ಕಜೆ 50,000 ರೂಪಾಯಿ ಗೋಲ್ಡ್ ಬ್ರಾಸ್ಲೆಟ್ ಬೆಲೆ ಬಾಳುವ ಪ್ರಥಮ ಡ್ರಾ ಅನ್ನ ನಾಸೀರ್ ಕುಕ್ಕಜೆ ಅವರು ತೆಗಿತಾ ಇದ್ದಾರೆ. ಸರ್ ಕ್ಯಾಮ್ರಾಕ್ಕೊಮ್ಮೆ ತೋರಿಸಿ ಸರ್, ಕೈನ ತೋರಿಸಿ ಸರ್, ಎದುರುಗಡೆ ನೋಡಿ, ಒಂದು ಕಾಯಿನ್ ತೆಗಿ ಸರ್, ಸ್ವಲ್ಪ ಮಿಕ್ಸರಣ ಮಾಡಿ. ಮೇಲ್ 50,000 ರೂಪಾಯಿ ಬೆಲೆ ಬಾಳುವ ಗೋಲ್ಡ್ 42730, 42730, 50,000 ರೂಪಾಯಿ ಬೆಲೆ ಬಾಳುವ ಗೋಲ್ಡ್ ಪ್ರಥಮ ಡ್ರಾ 42,730, 42,730, 42730 ತಗೊಳ್ಳಿ ಸರ್. ಈಗ 50,000 ರೂಪಾಯಿ ಬೆಲೆ ಬಾಳುವ ಗೋಲ್ಡ್ ದ್ವಿತೀಯ ಡ್ರಾ, 2ನೇ ಡ್ರಾ ಮಾಡಲಿಕ್ಕೆ ಬನ್ನಿ. ರೆಡ್ಡಿಗವರು ಬನ್ನಿ, ಬಳ್ಳಾರಿಯಿಂದ ಬಂದಿದ್ದೀರಾ, ತುಂಬ ದೂರದಿಂದ ಬಂದಿದ್ದೀರಾ, ನಮ್ಮ ಮೇಲೆ ಅಭಿಮಾನ ಇಟ್ಟು ಬಂದಿದ್ದೀರಾ ಸರ್, ತಾವು ಬರಬೇಕು ಸರ್. ₹50,000 ಬೆಲೆ ಬಾಳುವ ಗೋಲ್ಡ್ ಬ್ರಾಸ್ಲೆಟ್ ದ್ವಿತೀಯ ಡ್ರಾ.
ಸರ್ ಕ್ಯಾಮ್ರಾಕ್ಕೆ ನಿಮ್ಮ ಎರಡು ಕೈಯನ್ನ, ನಿಮಗೆ ಸುಂದರವಾಗಿರುವ ಎರಡು ಕೈಯನ್ನ ಕ್ಯಾಮ್ರಾಕ್ಕೆ ತೋರಿಸಿ ಸರ್. ತೋರಿಸಿ ಸರ್. ಒಂದು ಕಾಯಿನ್ ತೆಗೀರಿ ಸರ್. ಮುಂದೆ ಮುಖನ್ನ ಕ್ಯಾಮ್ರಾಕ್ಕೆ ಮುಖ ಮಾಡಿ ಒಂದು ಕಾಯಿನ್ ತೆಗೀರಿ ಸರ್. ಕೊಡಿ ಸರ್. 22916 11916 22,916 22,916 22916. ಈಗಾಗಲೇ 2 ಹೋಂಡಾ ಆಕ್ಟಿವಾ ಮುಗೀತು, 2 ಗೋಲ್ಡ್ ಬ್ರಾಸ್ಲೆಟ್ ಮುಗೀತು. ಇನ್ನು ಮೂರನೇ ಡ್ರಾಕ್ಕೆ ನಾವೀಗ ಹೋಗ್ತಾ ಇದ್ದೇವೆ. ಮೂರನೇ ಡ್ರಾ 50,000 ರೂಪಾಯಿ ನಗದು ಕ್ಯಾಶ್ 3 ಜನರಿಗೆ. 3 ಡ್ರಾ ಇದೆ. ಪ್ರಥಮ ಡ್ರಾ ಅನ್ನ ನೆರವೇರಿಸಲು ಯಾರು ಸರ್? ಯಾರಾದ್ರೂ ಒಬ್ರು ಬನ್ನಿ, ತೊಂದರೆ ಇಲ್ಲ. ಯಾರಾದ್ರೂ ಒಬ್ರು ಬನ್ನಿ, ಯಾರಾದ್ರೂ ಬನ್ನಿ, ತೊಂದರೆ ಇಲ್ಲ. ಬನ್ನಿ ಸರ್. ಬನ್ನಿ ಬನ್ನಿ. ನಿಮ್ಮ ಹೆಸರೇನು ಸರ್? ಹಾಂ. ಬೆಳಿಗ್ಗೆ 50,000 ರೂಪಾಯಿ ನಗದು ಪ್ರಥಮ ಡ್ರಾ. 50,000 ರೂಪಾಯಿ ನಗದು ಪ್ರಥಮ ಡ್ರಾ. ಕ್ಯಾಮ್ರಾಕ್ಕೆ ತೋರಿಸಿ ಸರ್. ಎರಡು ನಿಮ್ಮ ಸುಂದರವಾಗಿರುವ 2 ಕೈಯನ್ನ ಕ್ಯಾಮ್ರಾಕ್ಕೆ ತೋರಿಸಿ ಒಂದು ಮಿಶ್ರಣ ಮಾಡಿ ನೀವು ಕ್ಯಾಮ್ರಾಕ್ಕೆ ನೋಡಿ ಒಂದು ಕಾಯಿನ್ ತೆಗೀರಿ ಸರ್. ನೀವು ಕ್ಯಾಮ್ರಾಕ್ಕೆ ನೋಡಿ ಒಂದು ಕಾಯಿನ್ ತೆಗೀರಿ ಸರ್. $3497 $3497 3497 ಇದು ಪ್ರಥಮ ಡ್ರಾ ನಗದು 50,000 ರೂಪಾಯಿ ನಗದು ಪ್ರಥಮ ಡ್ರಾ. ಇನ್ನು 50,000 ಡ್ರಾ ತೃತೀಯ ಡ್ರಾ. ರೋಯ್ಸನ್ ಸರ್ ಬನ್ನಿ ಸರ್. ಬನ್ನಿ ಸರ್. ಬನ್ನಿ ಸರ್. ದ್ವಿತೀಯ ಡ್ರಾ 50,000 ರೂಪಾಯಿ ನಗದು ದ್ವಿತೀಯ ಡ್ರಾ. ರಾಯ್ಸನ್ ಸರ್ ಪಾಯಿಂಟ್ ತೆಗಿತಾ ಇದ್ದಾರೆ ಸರ್. ನಿಮ್ಮ ಕ್ಯಾಮ್ರಾ ಕೈಯನ್ನ ಕ್ಯಾಮ್ರಾಕ್ಕೆ ತೋರಿಸಿ ಸರ್. $45,053 $45,053 $45,053 45,053 45,053 $45,053 ನೋಡಿ ಸಮಲ್ಲೇ. 50,000 ರೂಪಾಯಿ ನಗದು ಮೂರನೇ ಡ್ರಾ. 50,000 ರೂಪಾಯಿ ಡ್ರಾದ ಮೂರನೇ ಡ್ರಾ ಅನ್ನ ನಡೆಸಲಿಕ್ಕೆ ಶರೀಫ್ ಬನ್ನಿ. ಶರೀಫ್ ಬನ್ನಿ. ಅದಕ್ಕೆ ತಿರ್ತು ನಾನು
ಉಂಡ ಕೆಲವು ಸ್ಟಿಕ್ಕರ್ ಉಂಡ ಸ್ಟಿಕ್ಕರ್ ರಿಮೂವ್ ಮಾಡಿ ಶೋ ₹50,000 ನಗದು ತೃತೀಯ ಡ್ರಾ, ಮೂರನೇ ಡ್ರಾ, ಕೊನೆಯ ಡ್ರಾ. ಶರೀಫ್ ಅವ್ರು ಬನ್ನಿ. ನೀವೇ ಶರೀಫ್, ನೀವೇ ಬನ್ನಿ ಸರ್. ಪರವಾಗಿಲ್ಲ. ನಿಮ್ಮ ಸುಂದರವಾಗಿರುವ ಕೈಯನ್ನ ಕ್ಯಾಮ್ರಾಗೆ ತೋರಿಸಿ ಒಂದು ಕಾಯಿನ್ ತೆಗೀರಿ ಸರ್. $56,612 ಇದು ನಗದು ₹50,000 ಮೂರನೇ ಡ್ರಾ, ಕೊನೆಯ ಡ್ರಾ 56612 $56,612. ಅಲ್ಲಿಗೆ 2 ಹೋಂಡಾ ಆಕ್ಟಿವಾ, 3 ನಗದು ಮತ್ತು 2 ಗೋಲ್ಡನ್ನು ಡ್ರಾ ಆಯಿತು. ಈಗ ಹೋಂಡಾ ಆಕ್ಟಿವಾ 2 ಡ್ರಾ ಆಯಿತು, ಗೋಲ್ಡ್ 2 ಡ್ರಾ ಆಯಿತು, ಹಾಗೂ ನಗದು 3 ಡ್ರಾ ಆಯಿತು. ಇನ್ನು ಇರೋದು 10 ಗೋಲ್ಡ್ ರಿಂಗ್ ಕೊನೆಯ ಡ್ರಾ. 10 ಗೋಲ್ಡ್ ರಿಂಗನ್ನು ಈಗ ಪ್ರಥಮ ಗೋಲ್ಡ್ ರಿಂಗ್ನ ಡ್ರಾ ಅನ್ನ ನೆರವೇರಿಸ್ತಾ ಇದ್ದೇವೆ ಸರ್. ತಿರುಗಿ ಸರ್. ನವಾಜ್ ಅಡ್ಡೋರ್ ಬನ್ನಿ. ಪ್ರಥಮ ಗೋಲ್ಡ್ ರಿಂಗ್ನ ಡ್ರಾ 10 ಗೋಲ್ಡ್ ರಿಂಗ್ ಇದೆ, ಅದರಲ್ಲಿ ಪ್ರಥಮ ಗೋಲ್ಡ್ ರಿಂಗ್. ಪ್ರಥಮ ಗೋಲ್ಡ್ ರಿಂಗ್. ತಮ್ಮ ಸುಂದರವಾಗಿರುವ 2 ಕೈಯನ್ನ ಕ್ಯಾಮ್ರಾಗೆ ತೋರಿಸಿ ಮಿಶ್ರಣ ಮಾಡಿ ಒಂದು ಕಾಯಿನ್ ತೆಗೀರಿ ಸರ್. $31,956 ಇದು ಪ್ರಥಮ ಗೋಲ್ಡ್ ರಿಂಗ್. ಪ್ರಥಮ 10 ಗೋಲ್ಡ್ ರಿಂಗ್ ಅಲ್ಲಿ ಪ್ರಥಮ ಡ್ರಾ 31,956. ಇನ್ನು ದ್ವಿತೀಯ ಗೋಲ್ಡ್ ರಿಂಗ್ ಅನ್ನ ಡ್ರಾ ನಡೆಸ್ತಾ ಇದ್ದೇವೆ. ದ್ವಿತೀಯ ಗೋಲ್ಡ್ ರಿಂಗ್ ತೆಗಿಲಿಕ್ಕೆ ಸಿದ್ದಿಕ್ ಬಜ್ಪಿ ದ್ವಿತೀಯ ಗೋಲ್ಡ್ ರಿಂಗ್. ತಮ್ಮ ಕೈಯನ್ನ ಕ್ಯಾಮ್ರಾಕ್ಕೆ ತೋರಿಸಿ ಸರ್. ಒಂದು ಮಿಶ್ರಣ ಮಾಡಿ ಒಂದು ಕಾಯಿನ್ ತೆಗಿರಿ ಸರ್. $4,520 4520 ಎರಡನೇ ಡ್ರಾ. ಇನ್ನು ಮೂರನೇ ಡ್ರಾ ಗೋಲ್ಡ್ ರಿಂಗ್ ಅನ್ನ ತೆಗಿಲಿಕ್ಕೆ ನಾಸೀರ್ ಬಜ್ಪಿ. ಮೂರನೇ ಡ್ರಾ ಗೋಲ್ಡ್ ರಿಂಗಿನ ಮೂರನೇ ಡ್ರಾ. ತನ್ನ ಕೈಯನ್ನು ಕ್ಯಾಮರಾಕ್ಕೆ ತೋರಿಸಿ ಸರ್. ಮಿಶ್ರಣ ಮಾಡಿ ಒಂದು ಕಾಯಿನ್ ತೆಗಿರಿ ಸರ್.
718 718 ಇವತ್ತೇನೋ ಗೊತ್ತಿಲ್ಲ 5,000 ಕೆಳಗೆ ಇರುವ ಡ್ರಾಗಳೇ ಬರ್ತಾ ಇದೆ. ಈ ಡ್ರಾಗಳ ಬರುವಾಗ ಒಬ್ಬರ ಮುಖದಲ್ಲಿ ಮಂದಹಾಸ ತುಂಬಾ ಜಾಸ್ತಿ ಆಗ್ತಾ ಇದೆ. ಅದು ಯಾರು ಅಂತ ಹೇಳಲಿಕ್ಕೆ ಆಗುದಿಲ್ಲ, ಒಬ್ಬರ ಮುಖದಲ್ಲಿ ಮಂದಹಾಸ ತುಂಬಾ ಇದೆ. 718 718 ಎತ್ತರ ಇತ್ತು ಡ್ರಾ. ನಾಲ್ಕನೇ ಡ್ರಾ, ಗೋಲ್ಡ್ ರಿಂಗಿನ ನಾಲ್ಕನೇ ಡ್ರಾ ಅನ್ನ ನೆರವೇರಿಸಲಿಕ್ಕೆ ಇಸ್ಮಾಯಿಲ್ ಬಜ್ಪೇಯಿ ಇವರು ನಮಗೆ ತುಂಬ ಬೇಕಾಗಿರುವ ಒಂದು ಪ್ರಮೋಟರ್ಸ್. ನಮ್ಮ ಪ್ರಮೋಟರ್ಸ್ಗಳಲ್ಲಿ ಇವರು ತುಂಬ ಒಂದು ಅತ್ಯುತ್ತಮ ಸಾಧನೆಗೆ ಇದ್ದಿರುವ ಒಂದು ಪ್ರಮೋಟರ್ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಗ್ರಾಹಕರೇ, ಒಂದು ಮಿಶ್ರಣ ಮಾಡಿ ಒಂದು ಎರಡು ಕಾಯಿನ್ನ ಕ್ಯಾಮ್ರಾಕ್ಕೆ ತೋರಿಸಿ. ಎರಡು ಕಾಯಿನನ್ನು ಕೈಯನ್ನ ಕ್ಯಾಮ್ರಾಕ್ಕೆ ತೋರಿಸಿ ಒಂದು ಕಾಯಿನ್ ತೆಗೀರಿ ಸರ್. ಬೆಳಿಗ್ಗೆ 39,869 39,869 39869 39,669 ಐದನೇ ಡ್ರಾ ಅನ್ನ ನೆರವೇರಿಸಲಿಕ್ಕೆ 869 39,869 ಐದನೇ ನಾಲ್ಕಾಯ್ತಲ್ಲ. ಐದನೇ ಡ್ರಾ ಅನ್ನ ನೆರವೇರಿಸಲಿಕ್ಕೆ ಕರೀತಾ ಇದ್ದೇನೆ ಮನ್ಸೂರ್ ಅಡ್ಡೂರ್ ಅವರನ್ನ. ಮನ್ಸೂರ್ ಅಡ್ಡೂರ್ ಐದನೇ ಡ್ರಾ ಅಣ್ಣ. $31,749 ಐದನೇ ಡ್ರಾ 31,749 31,749 ಐದನೇ ಡ್ರಾ. ಇನ್ನು 5 ಡ್ರಾಗಳು ಬಾಕಿ ಇದೆ. ಸರ್ ನೀವು ಬನ್ನಿ ಸರ್, ನೀವು ಬನ್ನಿ ನೀವೇ ಅವರೇ ಆರನೇ ಡ್ರಾ ಅನ್ನು ತೆಗಿಲಿಕ್ಕೆ ನಿಮ್ಮ ಹೆಸರು ಸರ್? ಫಾರೂಕ್. ಆರನೇ ಡ್ರಾ ಗೋಲ್ಡ್ ರಿಂಗಿನ ಆರನೇ ಡ್ರಾ ಅನ್ನ ನಡೆಸ್ತಾ ಇದ್ದೇವೆ. ಅವನ പേരെന്താ? ನಾಸೀರ್ ಸಾಗರ್. ಗೋಲ್ಡ್ ರಿಂಗಿನ ಆರನೇ ಡ್ರಾ. ಇನ್ನು 5 ಡ್ರಾಗಳು ಮಾತ್ರ, ಕೊನೆ 5 ಡ್ರಾಗಳು ಮಾತ್ರ ಬಾಕಿ ಇದೆ. ಸರ್ ನಿಮ್ಮ ಎರಡು ಕೈಯನ್ನು ಸುಂದರವಾಗಿರೋ ಕೈಯನ್ನು ಕ್ಯಾಮ್ರಾಕ್ಕೆ ತೋರಿಸಿ ಸರ್. ಮಿಶ್ರಣ ಮಾಡಿ ಒಂದು ಕಾಯಿನ್ ತೆಗೀರಿ ಸರ್. $31,819 31,819 31,819 ಆರನೇ ಡ್ರಾ. ನಾಸೀರ್ ಸಾಗರ್. ಏಳನೇ ಡ್ರಾ ಅನ್ನ ನೆರವೇರಿಸಲಿಕ್ಕೆ ನಾಸೀರ್ ಸಾಗರ್ ಬರ್ತಾ ಇದ್ದಾರೆ. ನಾಸೀರ್ ಸಾಗರ್. ಏಳನೇ ಡ್ರಾ ಗೋಲ್ಡ್ ರಿಂಗಿನ ಏಳನೇ ಡ್ರಾ. ತನ್ನ ಕೈಯನ್ನು ಎರಡು ತೋರಿಸಿ ಸರ್. ಮಿಶ್ರಣ ಮಾಡಿ ಒಂದು ಕಾಯಿನ್ ತೆಗಿ. $319 319 ಎಷ್ಟು ಡ್ರಾ ಆಯ್ತು? 6 8 ಆಯ್ತಾ? 7 ಆಯ್ತಾ? ಎಂಟನೇ ಡ್ರಾ ಅನ್ನ ನೆರವೇರಿಸಲಿಕ್ಕೆ ಸರ್ ನೀವು ಬನ್ನಿ ಸರ್. ನೀವೇ ಹಾಂ, ನೀವು ಬನ್ನಿ. ನಿಮ್ಮ ಹೆಸರು ಎಂತ? ಬನ್ನಿ ನೀವು ಬನ್ನಿ. ಹೆಸರೆಂತಾನೆ ಸರ್ ನಿಮ್ಮದು? ಹಾಂ, ಮುತ್ತುರಾಜ್. ಗುರುರಾಜ್. ಓಕೆ, ಎರಡು ಕೈಯನ್ನು ಕ್ಯಾಮ್ರಾಕ್ಕೆ ತೋರಿಸಿ ಸರ್. ಗುರುರಾಜ್ ಅವರು ಒಂದು ಕಾಯಿನ್ ತೆಗಿತಾ ಇದ್ದಾರೆ. ನೀವು ಸ್ಕೀಮಿನ 8ನೇ ಗೋಲ್ಡ್ ರಿಂಗ್.
36,551 36,551 36,551 36,551. ಇನ್ನು 2 ಡ್ರಾಗಳು ಮಾತ್ರ ಬಾಕಿ ಇದೆ. ಜಬ್ಬಾರ್ ಕಣ್ಣೂರ್ ಇಲ್ಲಿ 2 ಜನ ಜಬ್ಬಾರ್ ಇದ್ದಾರೆ, ಒಂದು ಬಜ್ಪೆ ಜಬ್ಬಾರ್, ಒಂದು ಕಣ್ಣೂರ್ ಜಬ್ಬಾರ್ ಕಣ್ಣೂರ್. 9ನೇ ಡ್ರಾ. ಇನ್ನು 2 ಡ್ರಾಗಳು ಬಾಕಿ ಇದೆ ಗ್ರಾಹಕರೇ. 9ನೇ ಡ್ರಾ ಜೊತೆ ನಾವು ಹೋಗ್ತಾ ಇದೆ. 9ನೇ ಡ್ರಾ ನ್ಯೂ ಇಂಡಿಯಾ ಸೇವಿಂಗ್ ಪ್ಲಾನಿನ ಗೋಲ್ಡ್ ರಿಂಗಿನ 9ನೇ ಡ್ರಾ. ಪ್ರೀ ಡ್ರಾ ಕೊನೆ ಹಂತಕ್ಕೆ ಬಂದು ನಿಂತಿದ್ದೇವೆ ಗ್ರಾಹಕರೇ. $30,746 30746 ದಿನೇಶ್ ಕುಮಾರ್ 10ನೇ ಡ್ರಾ ಅನ್ನು ನೆರವೇರಿಸಲಿಕ್ಕೆ ದಿನೇಶ್ ಕುಮಾರ್ BC ರೋಡ್ ವಾಮಂಜೂರ್. ದಿನೇಶ್ ಕುಮಾರ್ ವಾಮಂಜೂರ್. ನಮ್ಮ ಹತ್ರ 2 ದಿನೇಶ್ ಇದ್ದಾರೆ. ಒಬ್ರು ದಿನೇಶ್ ಕುಳ್ಯ, ಮತ್ತೊಬ್ರು ದಿನೇಶ್ ಕುಮಾರ್. ಕೊನೆ ಡ್ರಾ ಗೋಲ್ಡ್ ರಿಂಗಿನ ಕೊನೆ ಡ್ರಾ. $31,786 ನ್ಯೂ ಇಂಡಿಯಾ ಸೇವಿಂಗ್ ಪ್ಲಾನಿನ 31,786. ಇಲ್ಲಿಗೆ ನಮ್ಮ ನ್ಯೂ ಇಂಡಿಯಾ ಸೇವಿಂಗ್ ಪ್ಲಾನಿನ ಸ್ಕೀಮಿನ ಪ್ರೀ ಡ್ರಾದ ಎಲ್ಲ ಡ್ರಾಗಳು ಮುಗಿಯಿತು. 10 ಗೋಲ್ಡ್ ರಿಂಗ್, 3 ನಗದು $50,000, 2 ಹೋಂಡಾ ಆಕ್ಟಿವಾ, 2 ಗೋಲ್ಡ್ ಬ್ರಾಸಿಲೈಟ್ ಎಲ್ಲ ಡ್ರಾಗಳು ಮುಗೀತು. ಇನ್ನೇನು ಡ್ರಾಗಳ ಯಾರಿಗೆಲ್ಲ ಬಂದಿದೆ ಅಂತ ಹೇಳಿ ನೋಡಿ ವಿಚಾರಿಸಿ ಅದನ್ನು ಗ್ರೂಪಲ್ಲಿ ಇವತ್ತಿಲ್ಲದ್ರೆ ನಾಳೆ ಗ್ರೂಪಲ್ಲಿ ನಿಮಗೆ ನಾನು ಹಾಕ್ತೇವೆ ಅಂತ ಹೇಳಿ ನಾವು ಹೇಳ್ತಾ ಇದ್ದೇವೆ. ಇಷ್ಟ ತನಕ ಸಹಕರಿಸಿರುವ ಎಲ್ಲ ಪ್ರಮೋಟರ್ಗಳಿಗೂ ಹಾಗೂ ಎಲ್ಲ ಗ್ರಾಹಕರಿಗಳಿಗೂ ಈ ಸಂದರ್ಭದಲ್ಲಿ ನ್ಯೂ ಇಂಡಿಯಾ ಸೇವಿಂಗ್ ಪ್ಲಾನಿನ ಬಗ್ಗೆ ನಾನು ಧನ್ಯವಾದಗಳನ್ನು ಹೇಳ್ತಾ, ಬರೋಬ್ಬರಿ ನಾಡ್ದು ಫೆಬ್ರವರಿ 25 ತಾರೀಕಿನಂದು ಪ್ರಥಮ ನ್ಯೂ ಇಂಡಿಯಾ ಸೇವಿಂಗ್ ಪ್ಲಾನಿನ ಪ್ರಥಮ ಡ್ರಾ ನಡೆಯಲಿದೆ. ಅದಕ್ಕೆ ತಾವೆಲ್ಲರೂ ಸೇರಿಸಿ ಇನ್ನು ಆದಷ್ಟು ಗ್ರಾಹಕರನ್ನು ಸೇರಿಸಿ ಇನ್ನು ನ್ಯೂ ಇಂಡಿಯಾ ಸ್ಕೀಮನ್ನು ಬಲಪಡಿಸಬೇಕಂತೇಳಿ ತಮ್ಮಲ್ಲಿ ಹೇಳ್ತಾ ಇದ್ದೇನೆ. ಆದಷ್ಟು ಬೇಗ ಫೆಬ್ರವರಿ 25 ಇನ್ನೊಂದು 25 ದಿವಸದಲ್ಲಿ ಪ್ರಥಮ ಡ್ರಾ ನಡೆಯಲಿದೆ. ಈ ಸಂದರ್ಭದಲ್ಲಿ ಇಷ್ಟು ಹೊತ್ತು ನಮ್ಮ ಜೊತೆ ಸಹಕರಿಸಿರುವ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳುತ್ತಾ, ಹಾಗೂ ನಮ್ಮ ಜೊತೆ ಸಹಕರಿಸಿರುವ ನಮ್ಮ ಬೆದ್ರಾ ಮೀಡಿಯಾ ಇರ್ಫಾನಿಗೂ ಧನ್ಯವಾದಗಳನ್ನು ಹೇಳ್ತಾ ನಾನು ನನ್ನ ಈ ಸ್ಕೀಮಿನ ಅಂತ್ಯ ಹೇಳ್ತಾ ಇದ್ದೇನೆ. ಶುಭರಾತ್ರಿ, ಗುಡ್ ನೈಟ್.